ನೀವು ಹೊಸದಾಗಿ ಇವಾಗ ಒಂದು ಬೇಬಿ ಸ್ಟೆಪ್ ತಗೋತಿದ್ದೀರಾ, ನಿರ್ದೇಶಕರಾಗಬೇಕು ಅಂತ ಹೇಳಿ ಹೊರಟಿದ್ದೀರಾ. ಯಾಕೆ ಅಂದರೆ ನಿಮ್ಮ ತಂದೆಯವರ ಇನ್ಸ್ಪಿರೇಷನ್ ಏನು ಅಂತ? ಆ್ಯಕ್ಟ್ ಮಾಡೋದು ಈಸಿ, ಬಟ್ ಡೈರೆಕ್ಷನ್ ಅನ್ನೋದಿದೆಯಲ್ಲ, ಇಟ್ಸ್ ಲೈಕ್ ಎಲ್ಲರನ್ನೂ ಹ್ಯಾಂಡಲ್ ಮಾಡೋದು ತುಂಬ ಒಂದು ಲೀಡರ್ಶಿಪ್ ಅದು. ನೀವು ಹೇಳಿದ್ರಿ ನಾನು ಆಂಥ್ರೋಪಾಲಜಿ ಸ್ಟೂಡೆಂಟ್ ಅಂತ ಹೇಳಿ. ನಿಮಗೆ ಅದು ಅಷ್ಟು ಧೈರ್ಯ ಹೇಗೆ? ಬಿಕಾಸ್ ಯು ಆರ್ ಎ ಸ್ಟೂಡೆಂಟ್ ಅಥವಾ ಜನರಲ್ ಆಗಿ ನಿಮಗೆ ಧೈರ್ಯ ಜಾಸ್ತಿನಾ? ಜನರಲಾಗಿ ಆ್ಯಕ್ಚುಲಿ ಧೈರ್ಯ ಏನಿಲ್ಲ. ಫಸ್ಟ್ ಎಲ್ಲ ಹೆದರ್ಕೊಂತಿದ್ದೆ, ಅಯ್ಯೋ ದೆವ್ವಗಳನ್ನ ಹಂಗೆ ಹಿಂಗೆ ಅಂತ. ಬಟ್ ಓದ್ತಾ ಏನಾಗೋಯ್ತು, ಆಂಥ್ರೋಪಾಲಜಿ ಎಷ್ಟು ಕ್ರೇಜಿ ಆಗಿದೆ ಸಬ್ಜೆಕ್ಟ್ ಅಂತಂದರೆ, ಒಂದು ಸ್ಕೆಲಿಟನ್ನ ಇಟ್ಕೊಂಡು ಇವ್ರು ಬದುಕಿದಾಗ ಹೇಗಿದ್ರು ಅಂತ ಫುಲ್ ಔಟ್ಪುಟ್ಟನ್ನು ತೆಗಿತಾರಲ್ಲ, ಇದು ನಂಗೆ ತುಂಬ ಇಷ್ಟ ಆಯಿತು. ಈ ಕಥೆಯನ್ನು ನಾನು ಮಾಡಲೇಬೇಕು, ಇದನ್ನು ಮಾಡಿದ್ರೆ ಹೇಗಿರುತ್ತೆ. ಆಮೇಲೆ ನಾನು ಸ್ಮಶಾನಕ್ಕೆಲ್ಲ ಹೋಗ್ಬಿಡ್ತಾ ಇದ್ದೆ ಡೈರೆಕ್ಟ್. ಈಗ ಯೂಶಲ್ ಆಗಿ ರೈಟಿಂಗ್ ಅಂತ ಕೂತ್ಕೊಂಡಾಗ ಸಾಕಷ್ಟು ಜನ ತಲೆನ ತುಂಬ ಓಡಿಸ್ತಾ ಇರ್ತಾರೆ, ಹೆಂಗೆ ಇದು ಮಾಡ್ಬೋದು. ತುಂಬ ಜನ ಡಿಫ್ರೆಂಟಾಗಿ ಬರೀತಾರೆ. ಎಲ್ಲೋ ಒಬ್ಬೊಬ್ಬರಿಗೆ ಪೀಸಾಗಿ ಕೂತ್ಕೊಂಡು ಬರಿಬೇಕು, ಇನ್ನೊಬ್ರಿಗೆ ಜನದ ಮಧ್ಯ ಕೂತ್ಕೊಂಡು ಬರಿಬೇಕು. ನೀವು ಯಾವ ಥರ ಯೋಚನೆ ಮಾಡಿದ್ರಿ ಈ ಸ್ಟೋರಿ ಬರೀಬೇಕಾದ್ರೆ? ನನಗೆ ಪೀಸ್ ಆಗೇ ಇರಬೇಕು, ನನಗೆ ಸ್ಮಶಾನ. ಸೊ ಆ ಥರ ಅಲ್ಲಿ ಕೂತ್ಕೊಂಡು ಬರೆಯೋಕೆ ಇನ್ನೂ ಕ್ರೇಜಿ ನನಗೆ. ಇನ್ಫ್ಯಾಕ್ಟ್ ಸ್ಮಶಾನಗಳ ಹತ್ರ ಹೋಗ್ತಾ ಇದೆ ನಾನು. ಇಲ್ಲಿ ಕೂತ್ಕೊಂಡು ಬರೆದ್ರೆ ಹೆಂಗಿರುತ್ತೆ. ನಮ್ಮ ಮನೇಲಿ ಭಯ ಪಡ್ತಾರೆ, ಲೈಕ್ ಯಾಕೆ ಹೋಗ್ತೇವೆ, ಅಯ್ಯೋ ಕಾಜಲ್ಲಿ ಇಟ್ಕೊಂಡು ಹೋಗೋ, ಅಯ್ಯೋ ಅದು ಬಂದ್ಬಿಡುತ್ತಿದ್ದು. ನನಗೇನು ಗೊತ್ತಾ, ಅಲ್ಲೇ ಪೀಸ್ ಆಗಿರುತ್ತೆ. ಸೊ ಯಾರು ಡಿಸ್ಟರ್ಬ್ ಮಾಡಲ್ಲ ಆ ಥರ. ನಾನು ಇನ್ಫ್ಯಾಕ್ಟ್ ಸ್ಮಶಾನದ ಮುಂದೆನೇ ಹೋಗ್ತಾ ಇರ್ತೀನಿ. ಸೊ ಇಲ್ಲಿ ಕುತ್ಕೊಂಡು ಕತೆ ಬರೋದ್ರೆ ಹೆಂಗಿರುತ್ತೆ ಅಂತ. ಈಗ ಆ್ಯಪಲ್ ಕಟ್ ಅನ್ನೋ ಹೆಸರೇ ಯಾಕೆ? ಸೊ ಆ್ಯಪಲ್ ಕಟ್ ಯಾಕೆ ಅನ್ನೋದು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ಇಟ್ಸ್ ಅಬೌಟ್ ಅ ಮರ್ಡರ್ ಮಿಸ್ಟ್ರಿ ಆ್ಯಂಡ್ ಸೈನ್ಸ್ ರಿಲೇಟೆಡ್. ಅದೇ ಈ ಥರ ಕುಕ್ಡ್ ಅಪ್ ಸ್ಟೋರೀಸ್ ಅಂತ ಇರತ್ತಲ್ಲ, ಆ ಥರ ಎಲ್ಲವೂ ಮಿಕ್ಸಪ್ ಇದೆ ಇದರಲ್ಲಿ. ಮರ್ಡರ್ ಮಿಸ್ಟ್ರಿ, ಲವ್ ಅನ್ನೋದಕ್ಕಿಂತ ನಾನು ಲವ್ ಕಡೆ ತುಂಬ ಕಾನ್ಸಂಟ್ರೇಟ್ ಮಾಡಿಲ್ಲ. ಒಂದು ಲೈಕ್ ಸೆಂಟಿಮೆಂಟ್ ಇದೆ, ಥ್ರಿಲ್ಲರ್ ಲೈಕ್ ಮರ್ಡರ್ ಮಿಸ್ಟ್ರಿ ಇದೆ, ಆ್ಯಂಡ್ ಸೈನ್ಸ್ ಫಿಕ್ಷನ್ ಇದೆ. ಎಲ್ಲವೂ ಮಿಕ್ಸಪ್ ಇದೆ ಈ ಕಥೆಯಲ್ಲಿ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಚಂದನ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಇತಿಹಾಸನೇ ಇದೆ. 80-90 ವರ್ಷಗಳ ಕಾಲ ಇತಿಹಾಸ ಇರೋದ್ರಲ್ಲಿ ಒಂದಷ್ಟು ನಿರ್ದೇಶಕರು ನಮಗೆ ಯಾವಾಗಲೂ ನೆನಪಲ್ಲಿ ಉಳ್ಕೊಂಡ್ಬಿಡ್ತಾರೆ. ಅಂಥದ್ರಲ್ಲಿ ಒಬ್ಬ ನಿರ್ದೇಶಕನ ಹೆಸರು ತಗೊಳ್ಳೋದಾದರೆ ಅದು ರಾಜ್ ಕಿಶೋರ್ ಅವರು. ಅವರ ಮಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ರಾಜ್ ಕಿಶೋರ್ ಅವರ ಕೊಡುಗೆ ತುಂಬ ಅಪಾರವಾಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಅವರ ಮಗಳು ಇವಾಗ ಹೊಸ ಒಂದು ಸ್ಟೆಪ್ಪನ್ನು ಇಡ್ತಿದ್ದಾರೆ, ಒಂದು ಬೇಬಿ ಸ್ಟೆಪ್ಪನ್ನು ಇಡ್ತಿದ್ದಾರೆ. ಸಿನಿಮಾ ರಂಗದಲ್ಲಿ ಅವ್ರದ್ದು ಒಂದು ಹೆಸರನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಅವರು ಸಾಕಷ್ಟು ಆಸೆಗಳನ್ನು ಹೊತ್ತು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಸಿಂಧು ಅವ್ರು ನಮ್ಮ ಜೊತೆ ಇದ್ದಾರೆ, ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಹಲೋ ಸಿಂಧು. ಈಗ ನೀವು ಹೊಸದಾಗಿ ಇವಾಗ ಒಂದು ಬೇಬಿ ಸ್ಟೆಪ್ ತಗೋತಿದ್ದೀರಾ, ನಿರ್ದೇಶಕರಾಗಬೇಕು ಅಂತ ಹೇಳಿ ಹೊರಟಿದ್ದೀರಾ. ಯಾಕೆ ಅಂದರೆ ನಿಮ್ಮ ತಂದೆಯವರ ಇನ್ಸ್ಪಿರೇಷನ್ ಏನು ಅಂತ? ತಂದೆ ಇನ್ಸ್ಪಿರೇಷನ್ ಅಂತ ಅಂದರೆ ಆ್ಯಕ್ಚುಲಿ ಏನು ಅಂತ ಅಂದರೆ, ಡ್ಯಾಡಿ ಡೈರೆಕ್ಟ್ ಮಾಡೋ ಟೈಮಲ್ಲಿ ನನ್ನನ್ನು ಸ್ಪಾಟಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಕರ್ಕೊಂಡು ಹೋಗೋ ಟೈಮಲ್ಲಿ ನನಗೂ ಅನ್ನಿಸ್ತಾಯಿತ್ತು, ಲೈಕ್ ಆ್ಯಕ್ಟ್ ಮಾಡೋದು ಈಸಿ, ಬಟ್ ಡೈರೆಕ್ಷನ್ ಅನ್ನೋದಿದೆಯಲ್ಲ, ಇಟ್ಸ್ ಲೈಕ್ ಎಲ್ಲರನ್ನೂ ಹ್ಯಾಂಡಲ್ ಮಾಡೋದು ತುಂಬ ಒಂದು ಲೀಡರ್ಶಿಪ್ ಅದು. ಸೊ ನನಗೆ ಅನ್ನಿಸ್ತಾಯಿತ್ತು, ಸೊ ನಾನು ಡೈರೆಕ್ಟ್ ಮಾಡಬೇಕು ಅಂತ ಅನ್ಕೊತಾ ಇದ್ದೆ. ಬಟ್ ನಾನು ಯಾರ ಹತ್ರನೂ ಅಸೋಸಿಯೇಟ್ ಆಗಿ ಜಾಯ್ನ್ ಆಗಿಲ್ಲ. ನಾನು ಆ್ಯಕ್ಟ್ ಮಾಡಿಕೊಂಡೇ ಬಂದೆ. ಸುಮಾರು ಒಂದು 10 ಸೀರಿಯಲ್ಸ್ ಮಾಡಿದೆ, ಆ್ಯಂಡ್ ತೆಲುಗು ಮಾಡಿದೆ, ತಮಿಳ್ ಮಾಡಿದೆ. ಬಟ್ ನಾನು ಆಂಥ್ರೋಪಾಲಜಿ ಅನ್ನೋ ಸಬ್ಜೆಕ್ಟನ್ನು ಓದ್ತಾ ಇದ್ದೆ. ಆ ಟೈಮಲ್ಲಿ ನನಗೆ ಅನ್ನಿಸ್ತು, ಈ ಕಥೆಯನ್ನು ನಾನು ಡೈರೆಕ್ಟ್ ಮಾಡಬೇಕು. ಸೊ ಮಾಡಿದ್ರೆ ಯಾವ ರೀತಿ ಗೊತ್ತಿಲ್ಲ ಜನಕ್ಕೆ ಯಾವ ರೀತಿ ಇದು ತಲುಪುತ್ತೆ ಅಂತ. ಬಟ್ ನನಗೆ ಆ ಟೈಮಲ್ಲಿ ಅನ್ನಿಸ್ತಾಯಿತ್ತು, ನಾನು ಇದನ್ನು ಡೈರೆಕ್ಟ್ ಮಾಡಬೇಕು. ಆ್ಯಕ್ಟಿಂಗ್ ಒಂದು ಕಡೆ ಇತ್ತು, ಹೌದು, ಬಟ್ ಡೈರೆಕ್ಷನ್ ಅನ್ನೋದು ಒಂಥರ ಲೈಕ್ ನನಗೂ ಅನ್ನಿಸ್ತಾಯಿತ್ತು, ಈ ಕತೆ ನಾನು ಡೈರೆಕ್ಟ್ ಮಾಡಬೇಕು. ಸೊ ಡೈರೆಕ್ಟ್ ಮಾಡಿದ್ರೆ ಯಾವ ರೀತಿ ಹೋಗುತ್ತೆ ಅನ್ನೋದು ಒಂದು ಇತ್ತು. ಸೊ ಇನ್ಸ್ಪಿರೇಷನ್ ಅನ್ನೋದಾದರೆ ಡ್ಯಾಡಿನೇ. ಈಗ ನಿಮ್ಮ ತಂದೆಯವರು ಸಾಕಷ್ಟು ಸಿನಿಮಾಗಳನ್ನು ಡೈರೆಕ್ಟ್ ಮಾಡಿದ್ದಾರೆ. ಬಂಡ ನನ್ನ ಗಂಡ, ಜಗದೀಶ್ ಅವರು. ಅಂದರೆ ದ್ವಾರಕೀಶ್ ಅವ್ರಿಗೂ ಕೂಡ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ರು ಅನ್ನೋದು ನಾನು ನೋಡಿದ್ದೀನಿ. ಸೊ ನೀವು ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ಅವ್ರ ಜೊತೆ ಶೂಟಿಂಗ್ ಸ್ಪಾಟ್ಸ್ಗೆಲ್ಲ ಹೋಗ್ತಾ ಇದ್ರ, ನಿಮ್ಮ ಬಾಂಡಿಂಗ್ ಹೇಗಿತ್ತು? ಅದೇನಾದರೂ ಮೆಮೊರೀಸ್ ನಮ್ಮ ಜೊತೆ ಶೇರ್ ಮಾಡೋದಾದರೆ? ಓಕೆ, ಆವಾಗ ಆ್ಯಕ್ಚುಲಿ ನಾನು ತುಂಬ ಚಿಕ್ಕವಳಿದ್ದೆ. ಸೊ ನೋಡಿದ ನೆನಪು ಅಂದರೆ ಬಂಡ ನನ್ನ ಗಂಡ ಒಂಚೂರು ನೋಡಿದ್ದೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಯಾವ ಸ್ಪಾಟಿಗೂ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಸಿರಿ ಚಂದನ ಸಿನಿಮಾ ಟೈಮಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಆಗಲೂ ಅವರು ನೀನು ಇಲ್ಲಿ ಬರೋದಕ್ಕಿಂತ ಓದೋದು ತುಂಬ ಇಂಪಾರ್ಟೆಂಟ್, ನೀನು ಓದು ಅಂತ ಜಾಸ್ತಿ ಹೇಳ್ತಿದ್ರು.
ಬಟ್ ಅವರು ಒಂದು ಮೂಮೆಂಟಲ್ಲಿ ಹೇಳಿದರು ನನಗೆ, ನೀನು ಇಂಡಸ್ಟ್ರಿಗೆ ಬಂದೇ ಬರ್ತೀಯ, ಹೋಪ್ಸ್ ನನಗಿದೆ ಅಂತ ಹೇಳಿದರು. ಬಟ್ ಗೊತ್ತಿಲ್ಲ, ಅದು ಫೇಟ್ ಅಂತಾರಲ್ಲ, ಹಾಗೆ ನಾನು ಇವತ್ತು ಬಟ್ ಡ್ಯಾಡಿ ಸಿನಿಮಾಗಳು ಅನ್ನೋದಾದರೆ ಅವ್ರದ್ದು ಪೂರ್ತಿ ಕಾಮಿಡಿ ಜಾನರ್ಸೇ. ನೀವೆಲ್ಲ ನೋಡೋದಾದರೆ ಎಲ್ಲ ಕಾಮಿಡಿ ಜಾನರ್ಸೇ, ಎಲ್ಲ ಸೂಪರ್ ಹಿಟ್. ಜಗ್ಗೇಶ್ ಅವ್ರದ್ದಾಗಿರ್ಬೋದು, ಆಮೇಲೆ ವಿಷ್ಣು ಅಂಕಲ್ದಾಗಿರ್ಬೋದು, ಆಮೇಲೆ ಅಂಬರೀಷ್ ಅವ್ರದ್ದಾಗಿರ್ಬೋದು, ಬಂಡ ನನ್ನ ಗಂಡ, ಬಿಡೆ ಕೃಷ್ಣ ರಂಗಿನಾಟ, ಪುಕ್ಸಟ್ಟೆ ಗಂಡ, ಹೊಟ್ಟೆ ತುಂಬ ಹೊಂಡ. ಸೊ ಎಲ್ಲ ಕಾಮಿಡಿ ಜಾನರ್ಸೇ. ಅಕ್ಕ ಅನ್ನೋದು ಒಂದು ಮಾತ್ರ ಸ್ವಲ್ಪ ಮರ್ಡರ್ ಮಿಸ್ಟ್ರಿ ತೊಗೊಂಡಿದ್ರು. ಅವ್ರದ್ದೆಲ್ಲ ಕಾಮಿಡಿ ಜಾನರ್ಸ್. ನನಗೇನು ಅಂದರೆ ಕಾಮಿಡಿಗಿಂತ ನನಗೆ ಏನಾದರೂ ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ಸ್ ಅವಾಗಿಂದನೂ ತುಂಬ ಇಂಟ್ರೆಸ್ಟ್. ನನಗೆ ಥ್ರಿಲ್ಲರ್ ಸಬ್ಜೆಕ್ಟ್ಸ್ ಇಷ್ಟ. ಆಮೇಲೆ ಏನಾದರೂ ಒಂದು, ಈಗ ಇನ್ಫ್ಯಾಕ್ಟ್ ನೀವು ನಮ್ಮ ಸಿನಿಮಾಲಿ ನೋಡೋದಾದರೆ ರಿಯಲ್ ಡೆಡ್ ಬಾಡಿ ಇಟ್ಕೊಂಡು ಶೂಟ್ ಮಾಡಿದ್ದೀವಿ. ಇಟ್ ವಾಸ್ ಲೈಕ್ ಅರೌಂಡ್ 3 o'clock ನೈಟ್ 3 o'clock ಶೂಟ್ ಮಾಡಿರೋದು. ನಂಗೆ ಈ ಥರ ಕಾನ್ಸೆಪ್ಟ್ಸ್ ತುಂಬ ಇಷ್ಟ. ಈ ಥರ ಒಂಥರ ಡೇರಿಂಗ್ ಆಗಿ ಏನಾದರೂ ಒಂದು ಮಾಡಬೇಕು. ಇನ್ಫ್ಯಾಕ್ಟ್ ನೀವು ನೋಡೋದಾದರೆ ಎಲ್ಲ ಲೇಡೀಸ್ ಏನು ಮಾಡ್ತಾರೆ ಅಂದರೆ ಲವ್ ಸ್ಟೋರಿ, ಆಮೇಲೆ ಎಲ್ಲ ಡಾಕ್ಯುಮೆಂಟ್ರಿ, ಈ ಥರನೇ ಹೋಗ್ತಾರೆ. ನನಗೆ ಅದಕ್ಕಿಂತ ಇದು ಇಂಟ್ರೆಸ್ಟ್ ಜಾಸ್ತಿ. ಸೊ ಡ್ಯಾಡಿ ಏನು ಅಂತಂದರೆ ಅವಾಗಿಂದನೂ ಇಲ್ಲ, ಡೇರಿಂಗ್ ಜಾಸ್ತಿ ನಿನಗೆ ಅಂತಲೇ ಹೇಳ್ತಿದ್ರೆ, ನಾನು ಅದೇ ವೇಲೆ ಲೈಕ್ ಅದೇ ಒಂದು ಕಂಟೆಂಟನ್ನು ಇಟ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ. ಈಗ ನೀವು ಹೇಳಿದ್ರಿ ನಾನು ಆಂಥ್ರೋಪಾಲಜಿ ಸ್ಟೂಡೆಂಟ್ ಅಂತ ಹೇಳಿ, ನಿಮಗೆ ಅದೇ ಇನ್ಸ್ಪಿರೇಷನಾ? ಅಂದರೆ ಅಲ್ಲಿ ಅಫ್ಕೋರ್ಸ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಒಂಥರ ಯೂಶ್ವಲಿ ನನಗೆ ಭಯ ಆಗುತ್ತೆ, ಬಿಕಾಸ್ ನನಗೆ ಈ ಡೆಡ್ ಬಾಡಿ, ಸ್ಕೆಲಿಟನ್ಸು ಇದೆಲ್ಲ ಒಂದು ಸ್ವಲ್ಪ ಭಯ ಜಾಸ್ತಿ, ಯಾಕಂದ್ರೆ ಕನಸಲ್ಲೆಲ್ಲ ಬಂದುಬಿಡುತ್ತೆ ಅಂತ. ನಿಮಗೆ ಅದು ಅಷ್ಟು ಧೈರ್ಯ ಹೇಗೆ? ಬಿಕಾಸ್ ಯು ಆರ್ ಎ ಸ್ಟೂಡೆಂಟ್, ಅಥವಾ ಜನ್ರಲಾಗಿ ನಿಮಗೆ ಧೈರ್ಯ ಜಾಸ್ತಿನಾ? ಜನರಲಾಗಿ ಆ್ಯಕ್ಚುಲಿ ಧೈರ್ಯ ಏನಿಲ್ಲ. ಫಸ್ಟೆಲ್ಲ ಹೆದರ್ಕೊತಿದ್ದೆ, ಅಯ್ಯೋ ದೆವ್ವಗಳನ್ನ ಹಂಗೆ ಹಿಂಗೆ ಅಂತ. ಬಟ್ ಓದ್ತಾ ಏನಾಗೋಯ್ತು, ಆಂಥ್ರೋಪಾಲಜಿ ಎಷ್ಟು ಕ್ರೇಜಿ ಆಗಿದೆ ಸಬ್ಜೆಕ್ಟ್ ಅಂತಂದರೆ, ಒಂದು ಸ್ಕೆಲಿಟನ್ನ ಇಟ್ಕೊಂಡು ಇವ್ರು ಬದುಕಿದ್ದಾಗ ಹೇಗಿದ್ರು ಅಂತ ಫುಲ್ ಔಟ್ಪುಟ್ಟನ್ನು ತೆಗಿತಾರಲ್ಲ, ಇದು ನಂಗೆ ತುಂಬ ಇಷ್ಟ ಆಯಿತು. ಈ ಕಥೆಯನ್ನು ನಾನು ಮಾಡಲೇಬೇಕು, ಇದನ್ನು ಮಾಡಿದ್ರೆ ಹೇಗಿರುತ್ತೆ. ಆಮೇಲೆ ನಾನು ಸ್ಮಶಾನಕ್ಕೆಲ್ಲ ಹೋಗ್ಬಿಡ್ತಾಯಿದ್ದೆ ಡೈರೆಕ್ಟು, ನನಗೆ ಒರಿಜಿನಲ್ ಸ್ಕೆಲಿಟನ್ ಬೇಕು ಅಂತ ಹೇಳಿ ಎಲ್ಲ ಹೋಗ್ಬಿಡ್ತಿದ್ದೆ. ಇನ್ಫ್ಯಾಕ್ಟ್ ಹೀರೋ ಪಾಪ ಹೆದರ್ಕೊಂಡ್ಬಿಡ್ತಾರೆ, ಅಯ್ಯೋ ಮೇಡಮ್ ನಮ್ಮ ಮನೇಲಿ ನಾನು ಒಬ್ಬನೇ ಮಗ ಬಿಟ್ಬಿಡಿ ಅಂತ ಓಡ್ಬಿಡ್ತಿದ್ರು ಹಿಂದೆ. ಕ್ಯಾಮ್ರಾಮ್ಯಾನ್ ನೋಡ್ತೀನಿ, ಅವರು ಇಲ್ಲ, ಅವರು ಹೊಟ್ಟೋಗ್ಬಿಟ್ಟಿದ್ದಾರೆ. ನಾನು ಏನಪ್ಪ ಮಾಡೋದು ಅಂತ ಲೈಕ್ ಅವರು ಇಲ್ಲ, ಅಲ್ಲೇ ಹೆಣ ಸುಡ್ತಿದ್ರು. ನಾನಿಲ್ಲ, ಇದು ಈ ಕಂಟೆಂಟ್ ಬೇಕು, ಈ ಕಂಟೆಂಟ್ ಮಾಡಿದ್ರೆ ನಾವು ಒಂದು ರೀಚ್ ಆಗತ್ತೆ ಅಂತ ಹೇಳ್ಬಿಟ್ಟು, ನಾನು ಇಲ್ಲ ಡೆಡ್ ಬಾಡಿನ ಇಟ್ಕೊಂಡು ಶೂಟ್ ಮಾಡೋಣ ಅಂತ ಹೇಳಿ ಒಂದು ಕಾಲೇಜಲ್ಲಿ ಪರ್ಮಿಷನನ್ನು ತೊಗೊಂಡು ಮಾಡಿದ್ವಿ. ಅಲ್ಲೂ ಇನ್ಫ್ಯಾಕ್ಟ್ ಬೇಗ ಮುಗಿಸಿ ನೋಡೋಕ್ಕಾಗ್ತಿಲ್ಲ ನಂಗೆ ಡೆಡ್ ಬಾಡಿ ಅನ್ನೋದು. ಎಲ್ಲ ಬಾಬಾ ಹೀರೋ ಎಲ್ಲ ಹೆದರ್ಕೊಂಡ್ಬಿಡ್ತಿದ್ರು. ನನಗೇನಂದ್ರೆ ಬೇಗ ಮುಗಿಸ್ಬೇಕು ಅಂತ. ಇನ್ಫ್ಯಾಕ್ಟ್ 3 o'clock ಶೂಟ್ ಮಾಡ್ಬೇಕಾದ್ರೆ ಅದೊಂಥರ ಕ್ರೇಜಿ ಆಗಿತ್ತು. ನನಗೆ ಇನ್ಸ್ಪಿರೇಷನ್ ಅನ್ನೋದಾದರೆ ಆಂಥ್ರೋಪಾಲಜಿ ಓದೋ ಟೈಮಲ್ಲೇ ಲೈಕ್ ಇಲ್ಲ, ನಾನು ಇದನ್ನು ಡೈರೆಕ್ಟ್ ಮಾಡಬೇಕು ಅಂತ ಅನಿಸಿದ್ದು ಆವಾಗಲೇ. ಹಾಗೆ ಈಗ ನೀವು ರಿಯಲ್ ಡೆಡ್ ಬಾಡಿ, ಸ್ಕೆಲಿಟನ್ ಎಲ್ಲ ಯೂಸ್ ಮಾಡಿದ್ದೀನಿ ಅಂತ ಹೇಳ್ತಿದ್ದೀರಾ. ಕವಲುದಾರಿ ಸಿನಿಮಾಲ್ಲೂ ಕೂಡ ಓಪನಿಂಗ್ ಹಾಗೆ ಇದೆ. ಸೊ ಏನಾದರೂ ರಿಲೇಟೆಡ್ ಇರುತ್ತಾ ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ಡೌಟ್ ಬರೋದು, ಇಟ್ಸ್ ಕಾಮನ್. ಸೊ ಏನಾದರೂ ಆ ಥರನೇ ಸ್ಟೋರಿ ತೊಗೊಂಡು ಹೋಗ್ತಾ ಇದ್ದೀರಾ, ಇಲ್ಲ ಡಿಫ್ರೆಂಟಾಗಿ ಏನಾದರೂ ಸ್ಟೋರಿನ ಕ್ರಿಯೇಟ್ ಮಾಡಿದ್ದೀರಾ, ಅಥವಾ ರಿಯಲ್ ಸ್ಟೋರಿನ? ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಬಟ್ ಇದು ರಿಯಲ್ ಸ್ಕೆಲಿಟನ್ಸ್ ಅಂತ ಏನು ಅಂತ ಅಂದರೆ, ಅದು ಆಲ್ಮೋಸ್ಟ್ 20 years ಆಗೋ ಅದು ಸತ್ತು ಹೋಗಿ ಅದು ಫುಲ್ ಓಪನ್ ಆಗಿಬಿಟ್ಟಿತ್ತು ಆ ಸ್ಕೆಲಿಟನ್ ಎಲ್ಲ. ನಾನು ಇನ್ಫ್ಯಾಕ್ಟ್ ಕೇಳಿದೆ ಕಾಲೇಜವರಿಗೆ, ನನಗಿದು ರಿಯಲ್ ಬೇಕು ಅಂತ, ತೊಗೊಳ್ಳಿ ಅಂತ ಪರ್ಮಿಷನ್ ಕೊಟ್ಟರು. ಬಟ್ ಈ ಕತೆಗೆ ಆ ಕತೆಗೆ ಸಂಬಂಧ ಇಲ್ಲ. ಇದು ಹೋಗೋದೇನು ಅಂತಂದರೆ, ಒಂದು 4 ಜನ ಫ್ರೆಂಡ್ಸ್ ಮಧ್ಯೆ ನಡೆಯೋವಂಥದ್ದು ಒಂದು ಪುಟ್ಟ ಕತೆ. ಸೊ ಅದು ಯಾವ ರೀತಿ ಹೋಗುತ್ತೆ, ಯಾವ ರೀತಿ ಮರ್ಡರ್ಸ್ ಆಗುತ್ತೆ, ಅದು ಯಾವ ರೀತಿಯಲ್ಲಿ ಮರ್ಡರ್ ಆಗುತ್ತೆ. ಆ್ಯಂಡ್ ತಾಯಿ ಮಗನ ಬಾಂಧವ್ಯ ಬೇರೆ ಸಿನಿಮಾಗಳಲ್ಲಿ ಬೇರೆ ರೀತಿ ಇರ್ಬೋದು, ಬಟ್ ಈ ಸಿನಿಮಾದಲ್ಲಿ ಬೇರೆ ರೀತಿ ಇದೆ. ಇದನ್ನು ನೀವು ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ, ತಾಯಿ ಮತ್ತು ಮಗನ ಬಾಂಧವ್ಯ ಹೀಗೂ ತೋರಿಸ್ಬೋದು ಅಂತ ನಾನು ತೋರಿಸಿದ್ದೀನಿ. ಈಗ ನೀವು ಒಬ್ಬ ಆ್ಯಕ್ಟ್ರೆಸ್, ಅಂದರೆ ಈ ಹಿಂದೆ ಸೀರಿಯಲ್ಗಳನ್ನು, ಸಿನಿಮಾಗಳನ್ನು ಮಾಡ್ಕೊಂಬಂದಿದ್ದೀರಾ. ಅಂದರೆ ಬರೀ ಕನ್ನಡ ಅಷ್ಟೇ ಅಲ್ಲ, ಸೀರಿಯಲ್ ನೀವು ಬೇರೆ ಭಾಷೆಗಳಲ್ಲೂ ಕೂಡ ಮಾಡಿದ್ದೀರಾ. ಸೊ ಆ್ಯಕ್ಟ್ರೆಸ್ ಆಗೇ ಇರ್ಬೋದಿತ್ತಲ್ವಾ, ಈ ಡೈರೆಕ್ಷನ್ ಕಡೆ ಯಾಕಷ್ಟು ಒಲವು ನಿಮಗೆ ಅಂತ? ಅದೇ ನಾನು ಹೇಳಿದ್ನಲ್ಲ, ನನಗೆ ಲೈಕ್ ಇದೊಂಥರ ತುಂಬ ಚೆನ್ನಾಗಿದೆ, ಇದೊಂಥರ ಲೀಡರ್ಶಿಪ್ ಇದು. ಆ್ಯಂಡ್ ಏನಂದರೆ ಆ್ಯಕ್ಟಿಂಗ್ ಅನ್ನೋದು ಓಕೆ, ನೀವು ಕೊಟ್ಟಿರೋ ಸ್ಕ್ರಿಪ್ಟನ್ನು ಆ್ಯಕ್ಟ್ ಮಾಡ್ತೀರಾ, ಹೋಗಿ ಕ್ಯಾರವನಲ್ಲಿ ಕೂತ್ಕೊತೀರಾ, ಆ್ಯಂಡ್ ಅದೇ ಇಟ್ಸ್ ಅ ಡಿಫ್ರೆಂಟ್ ಇದದು. ಬಟ್ ಇದು ನನಗೆ, ನಾನು ಹೇಳಿದ್ನಲ್ಲ, ನಾನು ಓದೋ ಟೈಮಲ್ಲಿ ನನಗೆ ಇನ್ಸ್ಪೈರ್ ಆಯಿತು, ಲೈಕ್ ಇಲ್ಲ ಈ ಕಥೆಯನ್ನು ನಾನು ಡೈರೆಕ್ಟ್ ಮಾಡಬೇಕು ಅಂತ. ಬಟ್ ಇಲ್ಲಿ ಹೇಳೋದಾದರೆ ಆ್ಯಕ್ಚುಲಿ ಪ್ರೊಡ್ಯೂಸರ್ ಶಿಲ್ಪಾ ಪ್ರಸನ್ನ ಮ್ಯಾಮ್ ಏನಿದ್ದಾರೆ, ಲೈಕ್ ಅವರು ನೀವೆಲ್ಲಿ ವರ್ಕ್ ಮಾಡಿದ್ದೀರಾ ಅಂತ ಎಲ್ಲೂ ಕೇಳಿಲ್ಲ. ನಾನು ಕತೆ ಹೇಳಿದ ತಕ್ಷಣ ಅವ್ರ ಕತೆ ತುಂಬ ಚೆನ್ನಾಗಿದೆ, ಇಲ್ಲ ನಾನು ಇದನ್ನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ಅವ್ರು ತುಂಬ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಕೇಳೋದಾರೆ, ಎಲ್ಲರೂ ಕತೆ ಹೇಳಿದ ತಕ್ಷಣ ನೀವು ಯಾವ್ದು ಮಾಡಿದ್ದೀರಾ, ಎಷ್ಟು ಜನ ಜೊತೆ ಅಸೋಸಿಯೇಟ್ ಆಗಿ ಮಾಡಿದ್ದೀರಾ, ಅದು ಯಾವುದನ್ನೂ ಅವ್ರು ಕೇಳಿಲ್ಲ. ಅವ್ರು ಇನ್ಫ್ಯಾಕ್ಟ್ ಕೇಳಿದ ತಕ್ಷಣ ಕತೆ ತುಂಬ ಚೆನ್ನಾಗಿದೆ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಸಿಂಧು ಹಂಗೆ ಅಂತ ಹೇಳಿ ಅವ್ರು ತುಂಬ ಸಪೋರ್ಟಿವ್ ಆಗಿದ್ದರು ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ನೀವು ನೋಡೋದಾದ್ರೆ ಲೇಡಿ ಡೈರೆಕ್ಟರ್, ಲೇಡಿ ಪ್ರೊಡ್ಯೂಸರ್.
ಹೌದು. ಈಗ ಹುಡುಗಿರು ಅಂತ ಬಂದಾಗ ಯೂಶಲಿ ಡೈರೆಕ್ಷನ್ ಅಂತ ಬಂದಾಗ ತುಂಬ ಜನ ಹೆದರ್ಕೋತಾರೆ. ಇಫ್ ನಾವೇನಾದ್ರು ಡೈರೆಕ್ಟ್ ಮಾಡಿ ಕೈ ಸುಟ್ಕೊಂಡ್ರೆ, ಇಫ್ ಸಿನಿಮಾ ಹಿಟ್ ಆಗದೆ ಹೋದರೆ, ಫ್ಲಾಪ್ ಆಗಿಬಿಟ್ರೆ, ಯೂಶಲಿ ಹುಡುಗಿರಂದರೆ ಸಾಕಷ್ಟು ಯೋಚನೆಗಳನ್ನು ಮಾಡ್ತಾರೆ. ಅದರಲ್ಲೂ ನೀವು ಆ್ಯಕ್ಟ್ರೆಸ್ ಆಗಿದ್ರಿ, ಆ ಗ್ಲ್ಯಾಮರಸ್ ಲುಕ್ಕಲ್ಲೇ ಅದರಲ್ಲೇ ಇರ್ಬೋದಿತ್ತು. ಬಟ್ ಡಿರೆಕ್ಷನ್ನೇ ಯಾಕೆ ಅಂತ? ಸಿ ಸಿನಿಮಾ ಹಿಟ್ಟಾಗೋದು ಫ್ಲಾಪ್ ಆಗೋದು ನಮ್ಮ ಕೈಲಿಲ್ಲ. ಅದೊಂದು ಎಕ್ಸ್ಪಿರಿಮೆಂಟ್ ಅಷ್ಟೇ. ಇವಾಗ ನಾವು ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾನ ಮಾಡಿರ್ತೇವೆ. ನನಗೇನು ಅಂತಂದರೆ ಯಾವ ರೀತಿ ಹೋದ್ರೂ ಅದನ್ನು ನಾನು ಸ್ವೀಕಾರ ಮಾಡಲೇಬೇಕಾಗತ್ತೆ. ಬಟ್ ಆ್ಯಕ್ಟ್ರೆಸ್ ಆಗಿ ಇರ್ಬೋದಿತ್ತು. ಬಟ್ ನಾನು ಹೇಳಿದ್ನಲ್ಲ, ನಾನು ಓದೋ ಟೈಮಲ್ಲಿ ನಂಗೆ ಇನ್ಸ್ಪೈರ್ ಆಯ್ತು, ಇಲ್ಲ ನಾನು ಡೈರೆಕ್ಟ್ ಮಾಡಬೇಕು ಅಂತ. ಇದು ಯಾವ ರೀತಿ ಹೋಗುತ್ತೆ ಅನ್ನೋದು ನನಗೆ ನೆಕ್ಸ್ಟ್ ಥಾಟ್ ಅದು. ಬಟ್ ಏನು ಅಂತಂದರೆ ನನಗೆ ಡೈರೆಕ್ಟ್ ಮಾಡಲೇಬೇಕು ಅಂತ ಅನಿಸಿದ್ದು ನಾನು ಓದೋ ಟೈಮಲ್ಲಿ ಅನ್ನಿಸ್ತು. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಯಾವ ಥರ ಬಂದ್ರೂ ಅದನ್ನು ತೊಗೊಳ್ತೀನಿ. ನಾನು ಅಷ್ಟು ವೀಕ್ ಮೈಂಡೆಡ್ ಇಲ್ಲ. ರಿಯಲ್ ಡೆಡ್ ಬಾಡಿನ ಇಟ್ಕೊಂಡೆಲ್ಲ ನೀವು ಶೂಟ್ ಮಾಡಿದ್ದೀರಾ ಅಂದಾಗೆ ಗೊತ್ತಾಗುತ್ತೆ, ಓಕೆ ಯು ಆರ್ ವೆರಿ ಸ್ಟ್ರಾಂಗ್, ಬೋಲ್ಡ್ ಅಂತ ಹೇಳಿ. ಆ್ಯಂಡ್ ನಿಮ್ಮ ತಂದೆ ಹತ್ರ ಟಿಪ್ಸ್ ಏನಾದರೂ ಕಲ್ತ್ಕೊಂಡ್ಬಂದಿದ್ದೀರಾ ಡಿರೆಕ್ಷನ್ ಮಾಡೋದಕ್ಕೆ? ಅಂದರೆ ಬಿಕಾಸ್ ವಿ ನೋ ಹಿ ಈಸ್ ನಾಟ್ ಮೋರ್, ಅಂದರೆ ಈ ಹಿಂದೆ ಅವ್ರ ಟೆಕ್ನಿಕ್ಸ್ ಎಲ್ಲ ನೀವು ಕಲ್ತ್ಕೊಂಡಿದ್ದು ಅದನ್ನು ಇಲ್ಲೇನಾದರೂ ಇಂಪ್ಲಿಮೆಂಟ್ ಮಾಡಿದ್ದೀರಾ? ಹೌದು, ಬಟ್ ಅವರ ಸಿನಿಮಾಗಳನ್ನು ನಾನು ನೋಡ್ತಾ ಇದ್ದೆ. ಅವರು ತೆಗೆಯುವಂಥ ಒಂದು ಶಾರ್ಟ್ ಏನಿದೆ, ವೈಡ್ ಏನಿದೆ, ಆ್ಯಂಡ್ ಒಂದು ಆರ್ಟಿಸ್ಟನ್ನು ಯಾವ ರೀತಿ ತೋರಿಸ್ತಾರೆ ಅಂದ್ಕೊಂಡು, ಇನ್ಫ್ಯಾಕ್ಟ್ ನಾನು ನನ್ನ ತಾಯಿ ಹತ್ರ ಕೂತ್ಕೊಂಡು ಹೇಳ್ತಾ ಇದ್ದೆ, ಎಷ್ಟು ಚೆನ್ನಾಗಿ ತೋರಿಸ್ತಾರೆ. ಇನ್ಫ್ಯಾಕ್ಟ್ ಜೂನಿಯರ್ ಆರ್ಟಿಸ್ಟಿಗೂ ಕ್ಲೋಸ್ ಅಪ್ ಇಟ್ಟು ಸೊ ಈ ಥರ ಎಲ್ಲ ತೋರಿಸ್ತಾರಲ್ಲ, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತೆಲ್ಲ ಕೂತ್ಕೊಂಡು ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಎಸ್, ನಾನು ನೋಡ್ತಾ ಇದ್ದೆ ಡ್ಯಾಡಿದು ಒಂದು ಸಿನಿಮಾಗಳನ್ನ. ಇನ್ಫ್ಯಾಕ್ಟ್ ಬಂಡನ ಗಂಡ ನೋಡೋ ಟೈಮಲ್ಲೇ ನಾನು ಹೇಳ್ತಾ ಇದ್ದೆ, ಇಲ್ಲ ಎಷ್ಟು ಚೆನ್ನಾಗಿದೆ ಶಾರ್ಟ್ಸ್ ಅಲ್ವಾ, ಹಿಂಗೆ ತೆಗಿಬೇಕಲ್ವಾ ಅಂತ. ಸೊ ಹೌದು, ನಾನು ಅದನ್ನು ತುಂಬ ಇನ್ಸ್ಪೈರ್ ಮಾಡ್ಕೊಂಡಿದ್ದೀನಿ, ಅವರಲ್ಲೂ ಕಲ್ತಿದ್ದೀನಿ. ಮತ್ತಷ್ಟು ಇನ್ನೊಂದು ನಾನೊಂದು ಹೋಮ್ವರ್ಕ್ಗಳನ್ನು ಮಾಡಿದ್ದೀನಿ. ಬಟ್ ಹೇಳೋದಾದ್ರೆ ನಾನು ಯಾರ ಹತ್ರನೂ ಜಾಯ್ನ್ ಆಗಿಲ್ಲ ಅಸೋಸಿಯೇಟ್ ಆಗಿ. ಈಗ ನಿಮಗೆ ಹಿಂದೆಗಡೆ ಕೆಲಸ ಮಾಡೋಕ್ಕೆ ಇಷ್ಟನಾ, ಸ್ಕ್ರೀನ್ ಹಿಂದೆ ಅಥವಾ ಸ್ಕ್ರೀನ್ ಮುಂದೆ ಕೆಲಸ ಮಾಡೋಕ್ಕೆ ಇಷ್ಟನಾ? ನಂಗೆ ಗೊತ್ತಾಗ್ತಾ ಇದೆ ಇವಾಗ ನೀವು ಡಿರೆಕ್ಷನ್ ಅಂದರೆ ಅಫ್ಕೋರ್ಸ್ ನೀವು ಸ್ಕ್ರೀನ್ ಹಿಂದೆನೇ ಅಂತ ಹೇಳ್ತೀರಾ. ಬಟ್ ನೀವು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿರೋದ್ರಿಂದ ನಿಮಗೆ ಆ ಲೆಂತ್ ಆ್ಯಂಡ್ ವಿಡ್ತ್ ಗೊತ್ತಿರುತ್ತೆ, ಹೇಗೆ ವರ್ಕ್ ಆಗುತ್ತೆ, ಹೇಗೆ ವರ್ಕ್ ಆಗಲ್ಲ, ಅದು ಅಪ್ಸ್ ಆ್ಯಂಡ್ ಡೌನ್ಸು ಗೊತ್ತಿರುತ್ತೆ, ಪ್ರತಿಯೊಂದು ಆ್ಯಂಗಲಲ್ಲೂ ನಿಮಗೆ ಗೊತ್ತಿರುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ಈಗ ಆ್ಯಕ್ಟಿಂಗ್ ಅಂತಂದರೆ ಅದೇ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್. ಅದು ಏನಂತಂದರೆ ಆ್ಯಕ್ಟ್ ಮಾಡಿ ಹೋಗಿ ಕೂತ್ಕೊಳ್ಳೋದು ತುಂಬಾ ಈಸಿ. ಬಟ್ ಡೈರೆಕ್ಷನ್ ಅಂತ ಬಂದಾಗ ಎಲ್ಲರ ಒಂದು ಲೈಕ್ ಲೀಡರ್ಶಿಪ್ ಅಂತ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ನಾವೇನು ಹೇಳ್ತೀವಿ, ಎಲ್ಲರ ಒಂದು ಕೆಲಸಗಳು ನಮ್ಮ ಮೇಲಿರುತ್ತೆ. ಸೊ ನನಗೇನು ಇಷ್ಟ ಅಂದರೆ ಲೀಡರ್ಶಿಪ್ ಮಾಡೋದು ಸಖತ್ ಇಷ್ಟ. ಸೊ ನನಗೆ ಡೈರೆಕ್ಷನ್ ಅನ್ನೋದು ತುಂಬಾ ಇಷ್ಟ. ಸೊ ಡೈರೆಕ್ಷನ್ ಮಾಡೋದಂತಲೇ ನನಗೆ ಇಂಟ್ರೆಸ್ಟ್ ಇರೋದು ಜಾಸ್ತಿ. ಈಗ ನಿಮ್ಮದು ಸೈನ್ಸ್ ಫಿಕ್ಷನ್, ಮರ್ಡರ್ ಮಿಸ್ಟ್ರಿ, ಈ ಸ್ಟೋರಿ ಬರಿಬೇಕಾದ್ರೆ ನಿಮಗೆ ತಲೆಯಲ್ಲಿ ಏನೆಲ್ಲ ಓಡ್ತಾಯಿತ್ತು? ಅಂದರೆ ಈಗ ಯೂಶ್ವಲಾಗಿ ರೈಟಿಂಗ್ ಅಂತ ಕೂತ್ಕೊಂಡಾಗ ಸಾಕಷ್ಟು ಜನ ತಲೆನ ತುಂಬ ಓಡಿಸ್ತಾ ಇರ್ತಾರೆ, ಹೆಂಗೆ ಇದು ಮಾಡ್ಬೋದು. ತುಂಬ ಜನ ಡಿಫ್ರೆಂಟಾಗಿ ಬರೀತಾರೆ, ಎಲ್ಲೋ ಒಬ್ಬೊಬ್ಬರಿಗೆ ಪೀಸಾಗಿ ಕೂತ್ಕೊಂಡು ಬರಿಬೇಕು, ಇನ್ನೊಬ್ರಿಗೆ ಜನದ ಮಧ್ಯ ಕೂತ್ಕೊಂಡು ಬರಿಬೇಕು. ನೀವು ಯಾವ ಥರ ಯೋಚನೆ ಮಾಡಿದ್ರಿ ಈ ಸ್ಟೋರಿ ಬರಿಬೇಕಾದ್ರೆ? ನನಗೆ ಪೀಸ್ ಆಗೇ ಇರಬೇಕು, ನನಗೆ ಸ್ಮಶಾನ. ಸೊ ಆ ಥರ ಅಲ್ಲಿ ಕೂತ್ಕೊಂಡು ಬರೆಯೋಕ್ಕೆ ಇನ್ನೂ ಕ್ರೇಜಿ ನನಗೆ. ಇನ್ಫ್ಯಾಕ್ಟ್ ಸ್ಮಶಾನಗಳ ಹತ್ರ ಹೋಗ್ತಾ ಇದ್ದೆ ನಾನು, ಇಲ್ಲಿ ಕೂತ್ಕೊಂಡು ಬರೆದ್ರೆ ಹೆಂಗಿರುತ್ತೆ. ನಮ್ಮ ಮನೇಲಿ ಭಯ ಪಡ್ತಾರೆ, ಲೈಕ್ ಯಾಕೆ ಹೋಗ್ತೀವಿ, ಅಯ್ಯೋ ಕಾಜಲ್ಲಿ ಇಟ್ಕೊಂಡು ಹೋಗೋ, ಅಯ್ಯೋ ಅದು ಬಂದ್ಬಿಡುತ್ತೆ, ಇದು ನನಗೇನು ಗೊತ್ತಾ, ಅಲ್ಲೇ ಪೀಸ್ ಆಗಿರುತ್ತೆ. ಸೊ ಯಾರೂ ಡಿಸ್ಟರ್ಬ್ ಮಾಡಲ್ಲ ಆ ಥರ. ನಾನು ಇನ್ಫ್ಯಾಕ್ಟ್ ಸ್ಮಶಾನದ ಮುಂದೆನೇ ಹೋಗ್ತಾ ಇರ್ತೀನಿ. ಸೊ ಇಲ್ಲಿ ಕೂತ್ಕೊಂಡು ಕತೆ ಬರೆದ್ರೆ ಹೆಂಗಿರುತ್ತೆ ಅಂತ. ಸೊ ನನಗೆ ಪೀಸ್ಫುಲ್ಲಾಗೇ ಇರಬೇಕು, ಯಾರೂ ಇರಬಾರ್ದು ನಾನು ಕತೆ ಬರಿಬೇಕಾದ್ರೆ. ಆ್ಯಪಲ್ ಕಟ್ ಅನ್ನೋ ಕತೆ ಬರೆಯೋ ಟೈಮಲ್ಲಿ ನಾನು ಯಾರ ಜೊತೆನೂ ಕೂತ್ಕೊಂಡು ಮಾತಾಡ್ತಿರ್ಲಿಲ್ಲ. ನಾನು ಇನ್ಫ್ಯಾಕ್ಟ್ ನಾನು ಆ್ಯಕ್ಟ್ ಮಾಡ್ತಿದ್ದಿದ್ದರಿಂದ ನಾನು ಆ್ಯಕ್ಟ್ ಮಾಡೇ ಬರೀತಿದ್ದೆ. ಸೊ ಈ ಕ್ಯಾರೆಕ್ಟರ್ ಹೀಗೆ ಬರಬೇಕು, ಹೀರೋದ ಕ್ಯಾರೆಕ್ಟರ್ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಹೀರೋ ಇದೇ ರೀತಿಯಲ್ಲಿ ಇರಬೇಕು, ಅವ್ರ ಗೆಟಪ್ ಆಗಿರಬಹುದು. ನೀವು ಟೀಸರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಅವ್ರ ಜುಟ್ಟು, ಅವ್ರ ಹೇರ್ ಸ್ಟೈಲು, ಆಮೇಲೆ ಅವ್ರ ಸ್ಪೆಕ್ಸು. ಸೊ ಅವ್ರ ಒಂದು ಅಟೈರ್ ಫುಲ್ಲು ನಾನು ಕಂಪ್ಲೀಟಾಗಿ ಹೇಳ್ತಿದ್ದೆ ಅವ್ರಿಗೆ, ಹಿಂಗೆ ರೆಡಿ ಆಗಬೇಕು, ನೀವು ಹಿಂಗೆ ಇರಬೇಕು, ಇಂಗ್ಲೀಷ್ ಇದೇ ರೀತಿಯಲ್ಲಿ ಹೋಗಬೇಕು. ಆಮೇಲೆ ಡೆಡ್ ಬಾಡಿಗಳಿರುತ್ತೆ, ಒರಿಜಿನಲ್ ಸ್ಕೆಲಿಟನ್ ಜೊತೆ ನೀವು ಆ್ಯಕ್ಟ್ ಮಾಡಬೇಕಾಗತ್ತೆ. ಹೀರೋಯಿನ್ ಜೊತೆ ಎಲ್ಲರೂ ಕೊಡ್ತಾರೆ, ನಾನು ನಿಮಗೆ ಡೆಡ್ ಬಾಡಿಯನ್ನೇ ಕೊಡ್ತೀನಿ ಆ್ಯಕ್ಟ್ ಮಾಡೋಕ್ಕೆ ಅಂತೆಲ್ಲ ಹೇಳ್ತಾಯಿದ್ದೆ. ಸೊ ಸಖತ್ ಕ್ರೇಜಿ ಇತ್ತು ಆ್ಯಕ್ಟ್ ಮಾಡೋ ಟೈಮಲ್ಲಿ ಅವರಿಗೆಲ್ಲ. ಸೊ ಹೆದರ್ಕೊತಾ ಇದ್ರು, ಇವು ಮಾಸ್ಕ್ ಹಾಕ್ತೀನಿ ಮ್ಯಾಮ್ ಪ್ಲೀಸ್, ಬೇಗ ಮುಗಿಸಿ ಮ್ಯಾಮ್ ಪ್ಲೀಸ್ ಅಂತ. ಸೊ ಈ ಥರ ಚೆನ್ನಾಗಿತ್ತು. ಈಗ ಆ್ಯಪಲ್ ಕಟ್ ಅನ್ನೋ ಹೆಸರೇ ಯಾಕೆ? ಯೂಶ್ವಲಾಗಿ ಸೈನ್ಸ್ ಫಿಕ್ಷನ್ ಅಂದಾಗ ಅದೇ ಥರ ಹೆಸರಿಡೋದಕ್ಕೆ ನೋಡ್ತಾರೆ. ನಿಮ್ದೊಂಥರ ಕ್ಯೂಟಾಗೂ ಇದೆ, ಈ ಕಡೆ ಏನೋ ಇದೆಯಪ್ಪ ಇದರಲ್ಲಿ, ಸಮಥಿಂಗ್ ಇಸ್ ದೇರ್ ಅನ್ನೋ ಥರನೂ ಇದೆ. ಸೊ ಯಾಕೆ ಆ ನೇಮ್ನೇ ಚೂಸ್ ಮಾಡಿದ್ರಿ?
ಆ್ಯಪಲ್ ಕಟ್ ಯಾಕೆ ಅಂತಂದರೆ ನೀವು ಇನ್ಫ್ಯಾಕ್ಟ್ ಅದು ಸಿನಿಮಾ ನೋಡಿದ್ರೇ ಗೊತ್ತಾಗುತ್ತೆ. ನಂಗೆ ಕಂಟೆಂಟ್ ರಿವೀಲ್ ಮಾಡ್ದಂಗೆ ಆಗ್ಬಿಡುತ್ತೆ ಇವಾಗ. ಸೊ ಆ್ಯಪಲ್ ಕಟ್ ಯಾಕೆ ಅನ್ನೋದು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ಇಟ್ಸ್ ಅಬೌಟ್ ಅ ಮರ್ಡರ್ ಮಿಸ್ಟ್ರಿ ಆ್ಯಂಡ್ ಸೈನ್ಸ್ ರಿಲೇಟೆಡ್. ಅದೇ ಈ ಥರ ಕುಕ್ಡ್ ಅಪ್ ಸ್ಟೋರೀಸ್ ಅಂತ ಇರತ್ತಲ್ಲ, ಆ ಥರ ಎಲ್ಲವೂ ಮಿಕ್ಸಪ್ ಇದೆ ಇದರಲ್ಲಿ. ಮರ್ಡರ್ ಮಿಸ್ಟ್ರಿ, ಲವ್ ಅನ್ನೋದಕ್ಕಿಂತ ನಾನು ಲವ್ ಕಡೆ ತುಂಬ ಕಾನ್ಸಂಟ್ರೇಟ್ ಮಾಡಿಲ್ಲ. ಒಂದು ಲೈಕ್ ಸೆಂಟಿಮೆಂಟ್ ಇದೆ, ಥ್ರಿಲ್ಲರ್ ಲೈಕ್ ಮರ್ಡರ್ ಮಿಸ್ಟ್ರಿ ಇದೆ ಆ್ಯಂಡ್ ಸೈನ್ಸ್ ಫಿಕ್ಷನ್ ಇದೆ, ಎಲ್ಲವೂ ಮಿಕ್ಸಪ್ ಇದೆ ಈ ಕಥೆಯಲ್ಲಿ. ಯೂಶ್ವಲ್ ಆಗಿ ಡೆಬ್ಯೂ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಒಂದು ಹೊಸ ಸ್ಟೆಪ್ ತೊಗೋತಿದ್ದೀವಿ ಅಂದರೆ ಒಂದು ಈಸಿ ಜಾನರಲ್ಲಿ ಹೋಗೋಣ ಅಂತ ಇರುತ್ತೆ. ಅಂದರೆ ಲವ್ ಸ್ಟೋರೀಸ್ ಮಾಡೋಣ ಅಥವಾ ಯಾವುದಾದ್ರೂ ಒಂದು ಚಿಕ್ಕದಾಗಿ ಸಿಂಪಲ್ ಸ್ಟೋರೀಸಲ್ಲಿ ಎಂಟ್ರಿ ಕೊಡೋಣ ಅಂತ ಇರ್ತಾರೆ. ಬಟ್ ನೀವು ಬರ್ತಾನೆ ಒಂದು ದೊಡ್ಡ ಸ್ಟ್ರಾಂಗ್ ಕಂಟೆಂಟ್ನ ಇಟ್ಕೊಂಡು ಬರ್ತಾ ಇದ್ದೀರಾ, ಹೇಗೆ ಫೀಲ್ ಆಗ್ತಾ ಇದೆ? ಇಲ್ಲ, ನನಗೆ ಲವ್ ಸ್ಟೋರೀಸ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ಒಂದು ಆ್ಯಂಡ್ ಲವ್ ಸ್ಟೋರಿಯಲ್ಲಿ ನಾವು ತೋರಿಸ್ಬೇಕಾಗಿರೋದು ಒಂದೇ ಇರುತ್ತೆ. ಬಿಗಿನಿಂಗ್ ಲವ್ ಆಗುತ್ತೆ, ಬ್ರೇಕಪ್ ಆಗುತ್ತೆ, ತಿರ್ಗಾ ಒಂದಾಗುತ್ತೆ. ಬಟ್ ನಂಗೆ ಆ ಸ್ಟೋರೀಸ್ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ. ಸೊ ಅವಾಗಿಂದನೂ ಅಷ್ಟೇ ನನಗೆ ಏನಾದರೂ ಒಂದು ಥ್ರಿಲ್ಲರ್ ತೊಗೋಬೇಕು, ಮರ್ಡರ್ ಮಿಸ್ಟ್ರಿ ತೊಗೋಬೇಕು. ಇನ್ಫ್ಯಾಕ್ಟ್ ನೀವು ಇದು ಕ್ಲೈಮ್ಯಾಕ್ಸನ್ನು ನೋಡಿದ್ರೆ ಈ ರೀತಿನೂ ಮಾಡ್ಬೋದಾ ಒಂದು ಲೇಡಿ ಡೈರೆಕ್ಟರ್ ಅಂತ ಅನಿಸ್ಬಹುದು. ಬಿಕಾಸ್ ಫುಲ್ಲಿ ರಾ ಇದೆ ಇದು, ತುಂಬ ಬ್ಲಡ್ ಶೆಡ್ ಇದೆ. ಆ್ಯಂಡ್ ನನಗೇನು ಅನಿಸುತ್ತೆ ಅಂದರೆ ನಾನು ಇದೇ ಕಂಟೆಂಟೇ ಮಾಡಬೇಕು, ಮಾಡಿದ್ರೆ ಇದೇ ಮಾಡಬೇಕು, ಇಲ್ಲ ಅಂದರೆ ವೆಯ್ಟ್ ಮಾಡಬೇಕು ಅನ್ನೋದು ನನ್ನ ಥಾಟ್ ಇತ್ತು. ಬಟ್ ನನಗೆ ಇದೇ ಸಬ್ಜೆಕ್ಟ್ ಇದೇ ಥರ ರಾನೇ ಹೋಗಬೇಕು ಅಂತಲೇ ನನಗೆ ಅನಿಸಿದ್ದು. ಅದೇ ನಾನು ಹೇಳ್ದಂಗೆ ನಾನು ಯಾವ ರೀತಿ ಬಂದ್ರೂ ನಾನು ಸ್ವೀಕರಿಸ್ತೀನಿ, ನನಗೆ ಅಷ್ಟೊಂದು ವೀಕ್ ಇದಿಲ್ಲ. ಹಾಗೆ ಹೀರೋ ಹೀರೋಯಿನ್ ಸೆಲೆಕ್ಷನ್ ಹೇಗಾಯಿತು, ಹಾಗೆ ಯಾರ್ಯಾರೆಲ್ಲ ಇದ್ದಾರೆ? ಬಿಕಾಸ್ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಹೇಗೆ ಬರ್ಬೋದು, ಯಾವ ಥರ ಬರ್ಬೋದು. ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಸೈನ್ಸ್ ಫಿಕ್ಷನ್ ಅಂತ ಬಂದಾಗ ತುಂಬ ಜಾಸ್ತಿನೇ ಇರುತ್ತೆ. ಸೊ ಹೇಗೆ ನೀವು ಆರ್ಟಿಸ್ಟ್ಗಳನ್ನೆಲ್ಲ ಸೆಲೆಕ್ಟ್ ಮಾಡಿದ್ರಿ, ಯಾರ್ಯಾರಿದ್ದಾರೆ? ಬಾಲರಾಜ್ ವಾಡಿ ಸರ್ ಇದ್ದಾರೆ ಅದರಲ್ಲಿ, ಆ್ಯಂಡ್ ಅಪ್ಪಣ್ಣ ಅವರಿದ್ದಾರೆ, ಆ್ಯಂಡ್ ಅದೇ ಸೂರ್ಯ ಅವರಿದ್ದಾರೆ, ಅವ್ರದ್ದು ಡೆಬ್ಯೂ ಹೀರೋ ಆಗಿ. ಆ್ಯಂಡ್ ಹೀರೋಯಿನ್ ಅಷ್ಟೇ ಅಶ್ವಿನಿ ಪೊಲ್ಲೆಪಲ್ಲಿ ಇದ್ದಾರೆ, ಆ್ಯಂಡ್ ಅಮೃತ ಇದ್ದಾರೆ. ಸೊ ಅವರೆಲ್ಲ ಆಲ್ಮೋಸ್ಟ್ ಹೊಸಬ್ರೇ. ಸೊ ಸೆಲೆಕ್ಟ್ ಮಾಡೋ ಟೈಮಲ್ಲಿ ನಾನು ಹೀರೋಗೆ ಕಥೆಯನ್ನು ಹೇಳಿದಾಗ ಲೈಕ್ ಅವರು, ಮ್ಯಾಮ್ ಇದು ಫಸ್ಟ್ ಸಿನಿಮಾ, ಮೊದಲೇ ನೀವು ಡೆಡ್ ಬಾಡಿ ಅಂತೀರಾ, ಲೈಕ್ ಸ್ಕೆಲಿಟನ್ಸ್ ಅಂತೀರಾ, ಇದು ನನ್ನ ಕೈಲಿ ಮಾಡೋಕ್ಕಾಗತ್ತಾ ಅಂತ ಇದು ಮಾಡ್ತಿದ್ರು ಹೀರೋ. ಆ್ಯಂಡ್ ಐ ಸೆಡ್ ಇಲ್ಲ, ಇದು ನಿಮ್ಮ ಕೈಲಿ ಆಗತ್ತೆ. ಸೊ ಒಂದು ವರ್ಕ್ಶಾಪ್ ಅನ್ನೋದನ್ನು ಮಾಡಿದ್ವಿ ನಾವು ಆ್ಯಕ್ಚುಲಿ. ಹೀರೋಯಿನು ಅಷ್ಟೇ, ಎಲ್ಲರೂ ಅಂದರೆ ಅಪ್ಪಣ್ಣ ಆಲ್ಮೋಸ್ಟ್ ತುಂಬ ಮಾಡಿದ್ದಾರೆ, ಆ್ಯಂಡ್ ಬಾಲರಾಜ್ ವಾಡಿ ಸರು ಅಷ್ಟೇ. ಸೊ ಕಾಸ್ಟಿಂಗ್ ಅಂದರೆ ಇವ್ರುಗಳಿದ್ದಾರೆ, ಅಂದರೆ 3-4 ಜನ ಹೊಸಬ್ರು ಅಷ್ಟೇ. ಈಗ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನಿಮ್ಮ ಸಿನಿಮಾನ ಜನ ನೋಡ್ಬೋದು ಅಂತ? ಇವಾಗ ತುಂಬ ಜನ ಭಯ ಪಡ್ತಾರೆ, ಅವ್ರಿಗೂ ನೀವು ಅದನ್ನು ರೀಚ್ ಮಾಡಬೇಕಾಗತ್ತೆ. ಸೊ ಏನು ಹೇಳ್ತೀರಾ ಆಡಿಯನ್ಸ್ಗೆ? ಆ ಆಡಿಯನ್ಸ್ಗೆ ಏನು ಅಂದರೆ, ಇವಾಗ ಈಗಿನ ಜನ್ರೇಷನ್ ಹೇಗಿದೆ, ಡೇಟಿಂಗ್ ಅನ್ನೋದು ಯಾವ ರೀತಿ ತೊಗೊಂಡಿದ್ದಾರೆ. ಇನ್ಫ್ಯಾಕ್ಟ್ ನೋಡೋದಾದ್ರೆ ತುಂಬ ಕಡೆ ಅದಕ್ಕೊಂದು ಬೆಲೆನೇ ಇಲ್ಲ. ಲೈಕ್ ವೈಫನ್ನು ಎಕ್ಸ್ಚೇಂಜ್ ಮಾಡೋ ಕಾನ್ಸೆಪ್ಟ್ಸ್ ಆಗಿರಬಹುದು, ಸಾಕಷ್ಟಿದೆ. ಸೊ ಈ ಸಿನಿಮಾ ಯಂಗ್ಸ್ಟರ್ಸ್ ಆ್ಯಕ್ಚುಲಿ ನೋಡಲೇಬೇಕು. ಅದೊಂದು ರೀಸನ್ನಿಂದ ಏನೇನೆಲ್ಲ ಆಗುತ್ತೆ, ಇನ್ಸಿಡೆಂಟ್ಸ್ ಆಗುತ್ತೆ, ಯಾವ ರೀತಿ ಹೋಗುತ್ತೆ, ನಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಮಾಡ್ಕೊಬೇಕು ಅನ್ನೋದನ್ನು ಈ ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ. ಸೊ ಯಂಗ್ಸ್ಟರ್ಸ್ ಎಲ್ಲ ಖಂಡಿತವಾಗ್ಲೂ ನೋಡಲೇಬೇಕು. ಫೆಬ್ಬಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಫೆಬ್ಬಲ್ ಪ್ಲ್ಯಾನಿಂಗ್ ಇದೆ, ನೋಡೋಣ, ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಇವಾಗ ನೀವು ಕಂಪ್ಲೀಟ್ ಡೈರೆಕ್ಟರ್ ಪಟ್ಟ ತಗೋತಾ ಇದ್ದೀರಾ. ಈಗ ಆ್ಯಕ್ಟರ್ ಜೊತೆಗೆ ಡೈರೆಕ್ಟರ್ ಕೂಡ ಆ್ಯಡ್ ಆನ್ ಆಗ್ತದೆ. ಈ ಸಿನಿಮಾಲಿ ನೀವೇನಾದರೂ ಆ್ಯಕ್ಟ್ ಮಾಡಿದ್ದೀರಾ, ಇಲ್ವಾ ಜಸ್ಟ್ ಬಾಸ್ ಅಂತ ಹೇಳಿ ಡೈರೆಕ್ಟರ್ ಆಗಿನೇ ವರ್ಕ್ ಕಂಟಿನ್ಯೂ ಮಾಡಿದ್ದೀರಾ? ಇಲ್ಲ, ನಾನು ಆ್ಯಕ್ಟ್ ಮಾಡಿಲ್ಲ ಇದರಲ್ಲಿ, ಟೋಟಲಿ ಡೈರೆಕ್ಷನ್ ಅಷ್ಟೇ. ಆ್ಯಕ್ಚುಲಿ ಫಸ್ಟ್ ಸಿನಿಮಾ ಅಂದ್ರೇ ತುಂಬ ಜವಾಬ್ದಾರಿ ಇರುತ್ತಲ್ಲ, ಸೊ ಆ್ಯಕ್ಟಿಂಗ್ ಕಡೆ ಹೋಗಿಲ್ಲ, ಡೈರೆಕ್ಷನ್ ಅಷ್ಟೇ. ಫ್ಯೂಚರಲ್ಲಿ ಗೊತ್ತಿಲ್ಲ. ಫ್ಯೂಚರ್ ಅದೇ ಹೇಳ್ತೀವಲ್ಲ, ಕಾಂಟ್ ಪ್ರಿಡಿಕ್ಟ್ ಅಂತ, ಹಾಗೆ ಗೊತ್ತಿಲ್ಲ. ಆ್ಯಕ್ಟಿಂಗ್ ಬಂದರೆ ನೋಡಬೇಕು. ಆ್ಯಂಡ್ ಡೈರೆಕ್ಷನ್ನೇ ಪ್ಲ್ಯಾನ್ ಇದೆ ನಂಗೆ. ಆಲ್ಮೋಸ್ಟ್ ಇನ್ನೊಂದು ಕಥೆಯನ್ನು ಆಲ್ಮೋಸ್ಟ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ನೋಡಬೇಕು. ನಿಮ್ಮ ಚಿತ್ರಕ್ಕೆ ಆ್ಯಪಲ್ ಕಟ್ ಸಿನಿಮಾಗೆ ಒಳ್ಳೆಯದಾಗಲಿ. ಈಗ ನಾವು ಹಾಗೆ ಸ್ವಲ್ಪ ಹೀರೋ ಕಡೆಗೆ ಹೋಗೋಣ, ಸೂರ್ಯ ಅವ್ರನ್ನ ಮಾತಾಡ್ಸೋಣ. ನಮ್ಮ ಜೊತೆ ಸೂರ್ಯ ಅವರಿದ್ದಾರೆ, ಈ ಸಿನಿಮಾದ ಹೀರೋ. ಅವ್ರ ಹತ್ರನೂ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋಣ. ಏನಾದರೂ ಸ್ವಲ್ಪ ಹಾಗೆ ಸೀಕ್ರೆಟ್ ಏನಾದರೂ ಸಿನಿಮಾ ಬಗ್ಗೆ ಹೇಳ್ತಾರ ಕೂಡ ಕೇಳೋಣ. ಯಾಕಂದರೆ ಡೈರೆಕ್ಟರ್ ತುಂಬ ಶಾರ್ಪ್ ಇರ್ತಾರೆ, ಯಾವತ್ತೂ ಹೇಳಲ್ಲ. ಹಾಗಾಗಿ ಹಾಯ್ ಸೂರ್ಯ ಅವರೇ, ಈಗ ನಿಮ್ಮದು ಡೆಬ್ಯೂ ಸಿನಿಮಾ ಇದು. ಏನೆಲ್ಲ ಅಂದರೆ ನಿಮಗೆ ಒಂದು ಸಲ ಡೆಡ್ ಬಾಡಿ ಜೊತೆ ಆ್ಯಕ್ಟ್ ಮಾಡಬೇಕು, ರಿಯಲ್ ಸ್ಕೆಲಿಟನ್ ಇರುತ್ತೆ ಅಂತಂದಾಗ ನಿಮ್ಮ ಡೈರೆಕ್ಟರ್ ಹೇಳ್ತಿದ್ರು ಸ್ವಲ್ಪ ಭಯ ಪಟ್ಟಿದ್ರು ಅಂತ. ಆ್ಯಕ್ಚುಲಾಗಿ ನಿಮ್ಮ ಫೀಲಿಂಗ್ ಹೆಂಗಿತ್ತು? ನಾನಾಗಿದ್ರೆ ಓಡೋಗ್ತಾ ಇದ್ದೆ, ಅಫ್ಕೋರ್ಸ್ ಅಲ್ಲಿ 1 ಸೆಕೆಂಡ್ ನಿಂತ್ಕೋತಿರ್ಲಿಲ್ಲ. ನಿಮ್ಮ ಫೀಲಿಂಗ್ ಹೆಂಗಿತ್ತು? ಕತೆ ಹೇಳಿದಾಗಲೇ ನನಗೆ ಈ ಥರ ವಿಚಿತ್ರವಾಗಿದೆಯಲ್ಲ ಕತೆ ಅಂತ ಅನಿಸ್ತು. ಫಸ್ಟ್ ಥಾಟ್ ಬಂದಿದೆ ಅದು ನನಗೆ.
ಹೀರೋ ಅಂದಿದ ತಕ್ಷಣ ಲವರ್ ಬಾಯಿ ಇಲ್ಲ ಮಾಸ್ ಹೀರೋ, ಅಪ್ಪು ಸರ್ ಥರ, ಮಿಲನ ಥರ ಲವ್ ಸ್ಟೋರಿಗೆ ಬರ್ಬೋದು ನನ್ನ ಅನಿಸಿಕೆ ಐತಿ. ಇಲ್ಲ ದರ್ಶನ್ ಸರ್ ಥರ ಮಾಸ್ ಹೀರೋ ಅಂತ ಆ ಥರ ಥಿಂಕ್ ಮಾಡ್ಕೊಂಡಿದ್ದಿಲ್ಲ ಈ ಥರ ಮಾಡಬೇಕು ಅಂತ. ಯಾಕೆಂತ ಹೇಳಿದ್ರೆ ಮೊದಲ ಸಲ ಟೈಮಲ್ಲಿ ಪುರುಷೋತ್ತಮ್ ಸರ್ಗೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೆ ಯೋಗೇಶ್ ನಾರಾಯಣ್ ಪ್ರೊಡಕ್ಷನಲ್ಲಿ, ಎಸ್ ಸರ್ದು ಮೂವಿ. ಹಾಗೆ ಎರಡನೇ ಸಲ ಸಿನಿಮಾದಲ್ಲಿ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೆ. ನನಗೊಂದು ಥಾಟ್ ಇರುತ್ತಲ್ಲ, ಇಲ್ಲ ಗುರು ಮಾಸ್ ಹೀರೋನೇ ಆಗಬೇಕು, ಇಲ್ಲ ಕ್ಲಾಸ್ ಹೀರೋ ಆಗಬೇಕು ಅಂತ. ಬಟ್ ಇದಕ್ಕೂ ನನಗೂ ಸಂಬಂಧನೇ ಇಲ್ಲ. ನಾನು ಇರೋದಕ್ಕೂ ನಾನು ಮಾತಾಡೋದಕ್ಕೂ ಈ ಕಂಟೆಂಟ್ಗೂ ಸಂಬಂಧನೇ ಇಲ್ಲ. ಯಾಕೆಂದರೆ ಮಾನವಶಾಸ್ತ್ರ ಪ್ರೊಫೆಸರ್ ಅಂತ ಹೇಳಿದ್ರು. ಇದೇನು ಮಾನವಶಾಸ್ತ್ರ ಪ್ರೊಫೆಸರ್ ಅಂತ ಇರಲ್ಲ, ಏನಪ್ಪ ಇದು ಆ್ಯಂಥ್ರೋಪಾಲಜಿ ಪ್ರೊಫೆಸರ್, ನನ್ನ ಕೈಲಿ ಆಗುತ್ತೆ ನಿಭಾಯಿಸೋಕ್ಕೆ ಅಂತ. ಇಲ್ಲ ಅವರೇ ಪುಷ್ ಮಾಡಿದ್ರು. ಇನ್ಫ್ಯಾಕ್ಟ್ ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲ ಮಾಡೋಕ್ಕಾಗುತ್ತೆ, ಕಲಾವಿದ ಅಂದಮೇಲೆ ಎಲ್ಲ ಮಾಡಬೇಕು ಅಂತ ನನಗನ್ನಿಸ್ತು. ಆಮೇಲೆ ಅದಕ್ಕೆ ಆದಂಥ ತಯಾರಿ ತೊಗೊಂಡು ಮಾನವಶಾಸ್ತ್ರ ಪ್ರೊಫೆಸರ್ ಯಾವ ರೀತಿ ಇರ್ತಾರೆ, ಕಾಲೇಜ್ಗೆ ಹೋಗಿ ಪ್ರಾಕ್ಟಿಕಲಾಗಿ ನೋಡಿ, ಆಮೇಲೆ ಡೆಡ್ ಬಾಡಿನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಆ ಸ್ಟೂಡೆಂಟ್ಸನ್ನ ಕೇಳ್ಕೊಂಡು ನಾನು ಅದು ಮುಟ್ಟು ನೋಡ್ತಾರೆ ಬಾಡಿನ, ಹಂಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನನಗೆ ಅವಾಗಲೇ ವೈಬ್ರೇಷನ್ ಸ್ಟಾರ್ಟ್ ಆಗೋಯಿತು. ಡೆಡ್ ಬಾಡಿ ಜೊತೆ ಆ್ಯಕ್ಟ್ ಮಾಡಿಸ್ತಾರಲ್ಲ ಅಮ್ಮ ಅಂತ ಅನ್ಸ್ಬಿಡ್ತು ನನಗೆ. ಇದೇನು ಈ ಥರ ಎಲ್ಲ ಆ್ಯಕ್ಟ್ ಮಾಡೋದು ಹೆಂಗಿದು ಅಂತ. ಆಮೇಲೆ ನನಗೆ ಮಾಸ್ಕ್ ಹಾಕಿರಬೇಕು ಅಂತ ಹೇಳಿದ್ರು. ಬಟ್ ಮಾಸ್ಕ್ ಹಾಕಿ ಸ್ವೆಟ್ ಆಗ್ತಿತ್ತು ನನಗೆ ಡೆಡ್ ಬಾಡಿ ಜೊತೆ. ಪ್ರಪೋಸ್ ಅಂತ ಹೇಳಿದ್ರೆ ಒಂದು ಸೀನ್ ಅಂದರೆ ಒಂದು ಫೈಟ್ ಅಂದರೆ ಮಾಡ್ಬೋದು, ಡೈಲಾಗ್ ಅಂದರೆ ಹೇಳ್ಬೋದು. ಡೆಡ್ ಬಾಡಿ ಜೊತೆ ಆ್ಯಕ್ಟ್ ಮಾಡಿಸ್ತಾರಲ್ಲಪ್ಪ ಹೆಂಗಪ್ಪ, ಅದು 3 ಗಂಟೆ ರಾತ್ರಿ ನೈಟೇ ಶೂಟ್ ಮಾಡಬೇಕು ಅಂತಾರೆ. ನಾನು ಕೇಳಿದೆ, ಮೇಡಮ್ ಬೆಳಗ್ಗೆ ಮಾಡೋಣ ಬಿಡಿ ಮೇಡಮ್. ಆಮೇಲೆ ಅಮಾವಾಸ್ಯೆ ಹುಣ್ಣಿಮೆ ಹಿಂದೆ ಮುಂದೆನೇ ಮನೇಲಿ ಎಲ್ಲಿ ಜಪ್ಪ ಮಗನೇ ಅಂತಾರೆ ನಮ್ಮಮ್ಮ. ಇಲ್ಲಮ್ಮ ಶೂಟಿಂಗು, ಇದೇನು ಅಮಾವಾಸ್ಯೆ ಟೈಮಲ್ಲೆಲ್ಲ ನಾನು ಡೆಡ್ ಬಾಡಿ ಇಟ್ಕೊಂಡು ಏನು ಮಾಡ್ತಾ ಅಯ್ಯಪ್ಪ ನೀನು, ಇಲ್ಲ ಡೈರೆಕ್ಟ್ರು ಹಂಗೆ ಮಾಡಿಸ್ತಾರೆ ಅಂದರೆ ವಿಭಿನ್ನವಾಗಿತ್ತು. ಆಮೇಲೆ ಹೋಗ್ತಾ ಅಭ್ಯಾಸ ಆಯಿತು ಶೂಟಿಂಗ್. ಒಂದು ಇನ್ಫ್ಯಾಕ್ಟ್ 4ನೇ ದಿನವೇ ಡೆಡ್ ಬಾಡಿ ಜೊತೆ ಆ್ಯಕ್ಟ್ ಮಾಡಿಸ್ಬಿಟ್ರು ನನಗೆ. ನಾನು ಕ್ಲೈಮ್ಯಾಕ್ಸಲ್ಲಿ ಮಾಡ್ತಾರೆ ಅಂದ್ಕೊಂಡೆ, ಬಟ್ 4ನೇ ದಿನದಲ್ಲೇ ಮಾಡಿಸೋದ್ರಿಂದ ಓಕೆ ಒಂದು ಚೆನ್ನಾಗಾಯಿತು. ನನಗೊಂದು ಎನರ್ಜಿ ಬಂತು, ಅಂದರೆ ಮಾಡಬಹುದು, ಇಂಥ ಪಾತ್ರನ ಮಾಡಬಹುದು ಅಂತ. ಡೈಲಾಗ್ ವರ್ಷನ್ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಮೇಡಮೇ ಅವರೇ. ಇಂಗ್ಲೀಷ್ ವರ್ಷನ್ ಆಗಿರ್ಬೋದು, ಆಮೇಲೆ ಕ್ಲೈಮ್ಯಾಕ್ಸ್ ಪೋರ್ಷನ್ ಇದೆಲ್ಲ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಹ್ಯಾಪಿಯಾಗಿದ್ದೀನಿ. ಅಂದರೆ ಒಬ್ಬ ನ್ಯೂ ಕಮ್ಮರ್ಗೆ ಈ ಥರ ಪಾತ್ರ ಸಿಗೋದು ತುಂಬ ರೇರು. ಬಾಲು ಸರ್ ಅದೇ ಹೇಳ್ತಿರೋ, ನೀನು ಮಾಸ್ ಹೀರೋ ಆಗ್ಬೋದು, ಕ್ಲಾಸ್ ಹೀರೋ ಆಗ್ಬೋದು, ಬಟ್ ಈ ಥರ ಪಾತ್ರ ಮಾಡೋದಿದೆಯಲ್ಲ ತುಂಬ ಡಿಫಿಕಲ್ಟು. ಅದನ್ನ ನೀನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ಯಾ ಅಂತ ಹೇಳಿದ್ರೆ. ಯಾಕೆಂದರೆ ಕ್ಲೈಮ್ಯಾಕ್ಸ್ ಪೋರ್ಷನ್ ಚೆನ್ನಾಗಿದೆ. ಒಂದು 20 ನಿಮಿಷ ಮೈ ಜುಮ್ ಅನಿಸುತ್ತೆ. ಆ ಥರ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತ ನಿಮಗೆ ಸೆಟ್ ಹುಡುಗರೆಲ್ಲ ಕ್ಲಾಪ್ಸ್ ಹೊಡ್ಬಿಡ್ತಾರೆ. ನಿಮ್ಗೆ ಅವಾಗ ಅಲ್ಲೊಂದು ಸ್ವಲ್ಪ ಗೆದ್ದಿದ್ದೀವಿ ಅಂತ ನನಗೆ ಫೀಲ್ ಆಯಿತು. ಅದೊಂದು ಖುಷಿ ಇದೆ. ಈಗ ಅವರು ಹೇಳಿದ್ರು ಬಾಸ್ ನನಗೆ ಒಂಥರ ನಂಗೆ ಕಮಾಂಡಿಂಗ್ ಅನ್ನೋದೊಂದು ಇಷ್ಟ ಅನ್ನೋ ಥರ, ನನಗೆ ಬಾಸ್ ಆಗಿರೋದಕ್ಕೆ ಇಷ್ಟ ಅಂತ. ಎಷ್ಟು ಕಾಟ ಕೊಟ್ಟಿದ್ದಾರೆ ನಿಜ ಹೇಳಬೇಕು. ಇಲ್ಲ ಕಾಟ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಆ ಪಾತ್ರಕ್ಕೆ ಏನು ಬೇಕು ಅದನ್ನು ತೆಗೆಸ್ಕೊಂಡಿದ್ದಾರೆ. ಯಾಕೆಂದರೆ ಅವರು ಕಲಾವಿದೆಯಾಗಿ ಆ್ಯಕ್ಟ್ ಮಾಡಿ ತೋರಿಸ್ತಿರು ನನಗೆ ಈ ಥರನೇ ಮಾಡಬೇಕು ಅಂತ. ಒಂಚೂರು ಎಮೋಷನ್ ಕಮ್ಮಿ ಆದರೆ ಬಂದು ಕಟ್ ಅಂತ ಹೇಳ್ಬಿಟ್ಟು ಟಕ್ಕಂದು ಬಂದು ಆ್ಯಕ್ಟ್ ಮಾಡಿ ತೋರಿಸ್ತಿರು. ಬಟ್ ಅವ್ರು ಆ್ಯಕ್ಟ್ ಮಾಡಿ ತೋರಿಸಿರೋದ್ರಿಂದ ನನಗೊಂದು ಸ್ವಲ್ಪ ಈಸಿ ಆಯಿತು ಅದನ್ನ ಅರಗಿಸ್ಕೊಂಡು ಮಾಡೋದಕ್ಕೆ ಸ್ವಲ್ಪ ಇದೆ. ಮತ್ತು ಎಲ್ಲ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನಿಂದ ಕ್ಲೈಮ್ಯಾಕ್ಸ್ವರೆಗೂ ಅವ್ರು ಏನು ಆ್ಯಕ್ಟ್ ಮಾಡಿದ್ದಾರೆ ಅದನ್ನು ನಿಭಾಯಿಸಿದ್ದೀನಿ. ಬಟ್ ಡೈರೆಕ್ಟ್ರ್ ಆ್ಯಕ್ಟ್ ಮಾಡಿದಾಗ ಕಲಾವಿದಂಗೆ ತುಂಬ ಈಸಿ ಆಗುತ್ತೆ. ಅದೊಂದು ನನಗೆ ಪ್ಲಸ್ ಆಯಿತು. ಈಗ ನೀವು ಲೆಕ್ಚರರ್ ಆಗಿ ಕಾಣಿಸ್ಕೊಂಡಿದ್ದೀರಾ, ಅದೇ ಹೈಟೇ ಇದ್ದೀರಾ, ಹಾಗೆ ಕಾಣಿಸ್ತೀರಾ, ಅಫ್ಕೋರ್ಸ್ ನೋ ಡೌಟ್. ಹೇಗಿತ್ತು ಅಂದರೆ ಅದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಾವು ಯೂಶಲಿ ಕಾಲೇಜ್ಗೆ ಹೋಗು ಅಂದರೆ ಬಂಕ್ ಹಾಕ್ಬಿಟ್ಟು ಎಲ್ಲೆಲ್ಲೋ ಹೋಗ್ತಾ ಇದ್ವಿ. ಟೀಚರ್ಸ್ ಲೆಕ್ಚರರ್ಸ್ ಅಂದರೆ ಅಂತ ಓಡೋಗ್ತಾ ಇದ್ವಿ. ನಿಮ್ಗೆ ಹೆಂಗೆ ಫೀಲ್ ಆಗ್ತದೆ ಅದೇ ಪಾತ್ರ ನಿಮ್ಮ ಕಾಲೇಜ್ ಡೇಸ್ ಹೇಳೋದು? ಇಲ್ಲ ಸತ್ಯ, ನಮ್ಮಮ್ಮ ಅದೇ ಹೇಳ್ತಾರೆ, ನೀನೇ ಬಂಕ್ ಆಗ್ತಿದ್ದೆ ಕಾಲೇಜಲ್ಲಿ, ಇವಾಗ ನೀನು ಲೆಕ್ಚರಾಗಿ ಪಾಠ ಮಾಡಬೇಕು ಅಷ್ಟು ಜನಕ್ಕೆ, ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಹುಡುಗರು ಅಂತ ಕೇಳಿದ್ರು. ಇಲ್ಲ ಶೂಟಿಂಗ್ ಟೈಮಲ್ಲಿ ಅಕ್ಸೆಪ್ಟ್ ಮಾಡಲೇಬೇಕು. ಯಾಕೆಂತೇಳಿದ್ರೆ ಆ ಗೆಟಪ್ಪೇ ಆ ರೀತಿ ಇತ್ತು. ಆ ಇನ್ಶರ್ಟ್ ಮಾಡ್ಕೊಂಡಿರೋ ಫಾರ್ಮಲ್ಸು, ಜುಟ್ಟು ಕಟ್ಟಿದ್ದೀನಿ ನಿಮ್ಗೆ ನೋಡ್ಬೋದು ಟೀಸರಲ್ಲಿ. ಆಮೇಲೆ ಶೇಡ್ಸ್ ಹಾಕಿರೋದು ಒಂದು ಡಿಗ್ನಿಟಿ ಆಗಿತ್ತು ಕ್ಯಾರೆಕ್ಟ್ರು. ಆಮೇಲೆ ನಿಮಗೆ ನಾರ್ಮಲ್ ಇಂಗ್ಲೀಷ್ ಅಲ್ಲ ಇದು. ಒಂದು 25 ನಿಮಿಷ ಆ ಸ್ಲ್ಯಾಂಗೇ ಬೇರೆ ಇದೆ ಇಂಗ್ಲೀಷು. ಆ್ಯಕ್ಚುಲಿ ಕನ್ನಡ ಮೀಡಿಯಮು, ನಿಮ್ಗೆ ಎಷ್ಟು ಕಷ್ಟ ಇತ್ತು ಇಂಗ್ಲೀಷ್? ಇಲ್ಲ ಇಂಗ್ಲೀಷ್ ನಾರ್ಮಲ್ ಇಂಗ್ಲೀಷ್ ಮಾತಾಡ್ಬೋದು, ಬಟ್ ಈ ಥರ ಸ್ಲ್ಯಾಂಗ್ ಮಾತಾಡೋದಿದೆಯಲ್ಲ ಪ್ರೊಫೆಸರ್ ಆಗಿ, ಅದನ್ನು ನಿಭಾಯಿಸೋದು ಕಷ್ಟ ಆಯಿತು. ಆಮೇಲೆ ಕಂಪ್ಲೀಟಾಗಿ ಒಂದು 20-25 ನಿಮಿಷ ಲೆಕ್ಚರ್ ಕ್ಲಾಸ್ ತೊಗೊತೀನಿ. ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಸರ್? ಇವತ್ತು ಆಂಥ್ರೋಪಾಲಜಿ ಅಂದರೆ ನನಗೆ ಅಂತ ಬಾಯಿ ತಿರುಗುತ್ತೆ. ಆ ಟರ್ಮ್ಸ್ ಎಲ್ಲ, ಮೆಡಿಕಲ್ ಟರ್ಮ್ಸ್ ಎಲ್ಲ ಹೆಂಗೆ ಕಲ್ತ್ರಿ? ಅಲ್ಲ, ನಾನು ಪ್ರಾಕ್ಟೀಸ್ ಮಾಡಿ ನಿಮಗೆ ಹೇಳಿದೆ. ನನಗೆ ಪ್ರಾಕ್ಟೀಸ್ ಮಾಡ್ಬೋದು, ಬಟ್ ಪ್ರಾಕ್ಟೀಸ್ ಮಾಡಿದ್ರೂ ಡೆಡ್ ಬಾಡಿ ಜೊತೆ ಹೆಂಗೆ ಮಾಡ್ತೀರಾ ಆ್ಯಕ್ಟ್ ನೀವು? ಅದು ಡಿಫಿಕಲ್ಟ್ ಆಯ್ತು ನನಗೆ. ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ನಗೋರು, ಏನು ಸರ್ ನೀವು ಐಟು ಪರ್ಸ್ನಾಲಿಟಿ ಇದ್ದೀರಾ, ಡೆಡ್ ಬಾಡಿ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಸರ್, ಹೀರೋಯಿನ್ನ ಕೊಡಿ, ಇಲ್ಲಾಂದ್ರೆ ಏನೋ ಒಂದು ಮಾಸ್ ಡೈಲಾಗ್ ಹೇಳಿ, ಇಲ್ಲ ಫೈಟ್ ಮಾಡೋಣ ಅಂದರೆ ಮಾಡ್ಬೋದು. ಡೆಡ್ ಬಾಡಿ ಜೊತೆ ಆ್ಯಕ್ಟ್ ಮಾಡು ಅಂತ ಹೇಳಿದ್ರೆ ಹಿಂಗೆ ವೈಬ್ರೇಷನ್ ಆಗೋದು. ನಿಮ್ಗೆ ಅದು ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಡೆಡ್ ಬಾಡಿ ಇಟ್ಕೊಂಡು ಇಂಥ ಪಾರ್ಟು, ಈ ಪೋರ್ಷನ್ ಇದು, ಈ ಥರ ಇದಾದರೆ ಇದಾಗುತ್ತೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನನಗೆ ವೈಬ್ರೇಷನ್ ಆಗೋದು. ಬಟ್ ಸುಮಾರು ಟೇಕ್ ಮಾಡಿದ್ದೀನಿ ಅದನ್ನು. ಯಾಕೆ ಅಂತ ಹೇಳಿದ್ರೆ ನನಗೆ ಅದು 3 ಗಂಟೆ ರಾತ್ರಿ ನನಗೆ ತಲೆ ಕೂತ್ಕೊಂಡ್ಬಿಟ್ಟಿತ್ತು. 3 ಗಂಟೆ ರಾತ್ರಿ ದೆವ್ವಗಳು ಓಡಾಡೋ ಟೈಮಲ್ಲೂ ಬಾಡಿ ಎದ್ಬಿಟ್ರೇನಪ್ಪ ಅಂತ ನನಗೊಂದು ಇದಾಗ್ತಿತ್ತು. ಇನ್ಫ್ಯಾಕ್ಟ್ ಹೇಳ್ತಿದ್ದೆ, ಈ ಬಾಡಿ ಆಕ್ಚುಲಿ ಸತ್ಯ ಒಂದು 10 ವರ್ಷ ಆಗಿರುತ್ತೆ. ಅವರೇ ಬಂದಿರ್ತಾರೆ, ಬಂದು ನೋಡ್ತಾ ಇರ್ತಾರೆ ಸ್ಟೂಡೆಂಟ್ ಆಗಿ
ಆಮೇಲೆ ಅವರು ಕಾಲೇಜವ್ರು ಹೇಳಿದ್ರು ಇಲ್ಲ ಸರ್ ಇದು 10 ವರ್ಷ ಸುಮಾರು ಒಂದು 10 ವರ್ಷ ಹಳೆ ಸರ್ ಡೆಡ್ ಬಾಡಿ ಅಂತ. ಅವಾಗ ನಾನು ಇನ್ನೂ ಜಾಸ್ತಿ ಸ್ಟಾರ್ಟ್ ಆಗೋಯ್ತು, ಭಯ ಸ್ಟಾರ್ಟ್ ಆಗೋಯ್ತು. ಎದ್ಗಿದ್ದು ಬಿಟ್ರೆ ಮಾಡೋದು ಅಂತ. ಸುಮಾರು ಅದು ಒಂದು 7 ಅಡಿ ಇದೆ ಡೆಡ್ ಬಾಡಿ. ಆ ಕೆಮಿಕಲ್ ಹಾಕಿ ಇದು ಮಾಡಿದ್ರು, ಸ್ಮೆಲ್ ಇತ್ತು. ಅದು 7 ಅಡಿ ಇದೆ. ಅವ್ರು ಹೇಳಿದ್ರು 10 ವರ್ಷದ ಹಳೆ ಬಾಡಿ ಸರ್ ಅಂತ. 10 ವರ್ಷದಂದರೆ ಪಾಪ ಸತ್ತ ಮೇಲೂ ನೆಮ್ಮದಿ ಕೊಡ್ತೀವಲ್ಲ ಯಪ್ಪಂಗೆ ನನಗನ್ನಿಸ್ತು. ಎರಡಿತ್ತು ಡೆಡ್ ಬಾಡಿ. ನಾವು ಹೋಗಿ ನೋಡ್ತಿದ್ದಂಗೆ ಸೆಲೆಕ್ಟ್ ಮಾಡಿದೆ. ಒಂದು ಸ್ಕಿನ್ ಔಟ್ ಆಗ್ಬಿಟ್ಟಿತ್ತು ಆಲ್ರೆಡಿ. ಇಲ್ಲ ನಂಗೆ ಫ್ರೆಶ್ ಆಗಿರೋದು ಈ ಡೆಡ್ ಬಾಡಿ ಬೇಕು, ಇದು ಸ್ಕಿನ್ ಔಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಇದನ್ನು ನಾನು ಇನ್ಫ್ಯಾಕ್ಟ್ ಇವ್ರನ್ನ ಕರ್ಕೊಂಡು ಹೋಗಿದ್ದೆ. ಇವ್ರು ಯಾರೂ ಇಲ್ಲ ಜೊತೆ. ನಾನು ಹಿಂಗೆ ತಿರುಗಿ ನೋಡ್ತೀನಿ, ಎಲ್ಲ ಓಡ್ತಾ ಇದ್ದಾರೆ ಮೇಡಮ್ ಅಂತ, ಬಿಟ್ಬಿಡಿ ಮೇಡಮ್ ಅಂತ. ನಮ್ಮ ಮಾಸ್ಕು ಹಾಕೊಳ್ಳೋಕೆ ರೆಡಿ ಇಲ್ಲ. ನಾನು ಇನ್ಫ್ಯಾಕ್ಟ್ ನೋಡ್ತಾ ಇದ್ದೀನಿ, ಇದು ಸ್ಕಿನ್ ಔಟ್ ಆಗಿಲ್ಲ, ಇದು ಸ್ಕಿನ್ ಇದೆ, ಇದು ಫ್ರೆಶ್ ಆಗಿದೆ, ಇದೇ ಕೊಡಿ ನಾವು. ಇನ್ಫ್ಯಾಕ್ಟ್ ಪಾಪ ಕಾಲೇಜವರು ತುಂಬ ಸಪೋರ್ಟ್ ಮಾಡಿದ್ರು. ಯಾವ ಕಾಲೇಜ್? ಇಟ್ಸ್ ಅ ಜುಪಿಟರ್ ಕಾಲೇಜ್ ಅಂತ, ಇದ್ರ ಹತ್ರ ನೆಲಮಂಗಲ ರೋಡಲ್ಲಿ. ಸರ್, ಈಗ ಹೀರೋಯಿನ್ ಅಂತ ಬಂದಾಗ ಒಂದು ಸ್ವಲ್ಪ ಈ ಫಿಲಿಮ್ ಅಂತ ಬಂದಾಗೇನೆ ರೊಮ್ಯಾನ್ಸು, ಸಾಂಗು, ಒಂದು ಇಮ್ಯಾಜಿನೇಷನ್ ಇರುತ್ತೆ. ಒಂದು ಸಿನಿಮಾ ಅಂದರೆ 2-3 ಹಾಡು, ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಇರುತ್ತೆ, ಪ್ರಪೋಸ್ ಮಾಡೋದು, ಒಂದು ಸ್ವಲ್ಪ ಕಾಟ ಕೊಡೋದು, ಅದೆಲ್ಲ ಬಿಟ್ಬಿಟ್ಟು ನಿಮ್ಮ ಹತ್ರ ಇವಾಗ ಡೆಡ್ ಬಾಡಿನ ಎಕ್ಸ್ಪ್ಲೇನ್ ಮಾಡಿಸೋ ಕೆಲಸ ಕೊಟ್ಟಿದ್ದಾರೆ. ಹೆಂಗೆ ಫೀಲ್ ಆಗ್ತದೆ? ಇಲ್ಲ ಮೇಡಮ್, ಚೆನ್ನಾಗಿ ಫೀಲ್ ಆಯಿತು. ಅಂದರೆ ಖುಷಿ ಆಯಿತು. ಅಂದರೆ ಕಲಾವಿದ ಅಂದಮೇಲೆ ಎಲ್ಲ ಮಾಡಬೇಕು, ಅದನ್ನ ಜೀರ್ಣ ಮಾಡ್ಕೊಂಡು ಮಾಡಬೇಕು, ಅರ್ಗಿಸ್ಕೊಂಡು ಮಾಡಬೇಕು, ಅವನೇ ಕಲಾವಿದ ಅಂತ ನನ್ನ ಅನಿಸಿಕೆ. ಆಮೇಲೆ ಮೇಡಮ್ ಅದನ್ನ ಮಾಡಿ ತೋರಿಸಿದ್ರು. ನನಗೆ ಅದನ್ನು ಹೇಳಿದ್ನಲ್ಲ ನಿಮಗೆ, ಅದನ್ನ ತುಂಬ ಈಸಿ ಆಯಿತು. ಡೆಡ್ ಬಾಡಿ ಸೀನ್ ಆಗಿರ್ಬೋದು, ಕ್ಲೈಮ್ಯಾಕ್ಸ್ ಪೋರ್ಷನ್ ಆಗಿರ್ಬೋದು, ಆಮೇಲೆ ಕಾಲೇಜರ ಟೀಚ್ ಮಾಡ್ತೀನಲ್ಲ ಆ ಟೈಮಲ್ಲಿ ಆಗಿರ್ಬೋದು. ಅಂದರೆ ಅವ್ರು ಕಂಪ್ಲೀಟಾಗಿ ಹಿಂಗೆ ಬಂದು ಹೇಳ್ತೀರು, ಹಿಂಗೆ ಬಂದು ನಿಂತ್ಕೊಬೇಕು, ಹಿಂಗೆ ಗುಡ್ ಮಾರ್ನಿಂಗ್ ಹೇಳ್ಬೇಕು. ನೀನು ಲೆಕ್ಚರಲ್ಲಿ ನಿನಗೆ ಲೆಕ್ಚರ್ಗೆ ಯಾವ ರೀತಿ ಬಿಹೇವ್ ಮಾಡ್ತಾರೆ ಸ್ಟೂಡೆಂಟ್ಸ್ ಅಂದರೆ ಆ ರೀತಿಯೇ ಬಿಹೇವ್ ಮಾಡಬೇಕು. ನೀನು ಸ್ಟೂಡೆಂಟ್ಸ್ ಥರ ಆಡೋಂಗಿಲ್ಲ ಅಂತ ಮೊದಲೇ ಹೇಳಿರೋರು. ಆ ಡಿಗ್ನಿಟಿಯಾಗಿ, ಆ ಡಿಸಿಪ್ಲಿನ್ ಆಗಿ, ಆ ಶೇಡ್ಸ್ ಹಾಕೊಂಡು ಸ್ಟೈಲ್ ಆಗಿರ್ಬೋದು, ಕಾರ್ಯನಿಳೆ ಸ್ಟೈಲ್ ಆಗಿರ್ಬೋದು, ಒಂದು ಡಿಫ್ರೆಂಟ್ ಕತೆ, ಕಂಟೆಂಟ್ ಬೇಸ್ ಕತೆ. ಅದಕ್ಕೆ ನಾನು ಜೀವ ತುಂಬಿದ್ದೀನಿ ಅನ್ಕೊತೀನಿ ಮೇಡಮ್. ಇವ್ರು ಅಂದರೆ ಸಿಂಧು ಅವ್ರು ಹೇಳ್ತಾ ಇದ್ರು, ನೀವು ಒಬ್ಬರೇ ಮಗ, ಅದಕ್ಕೆ ನಿಮ್ಮ ತಾಯಿ ಸ್ವಲ್ಪ ಎದುರ್ಕೋತಾ ಇದ್ರು ಅಂತ. ನಿಮ್ಮ ಪೇರೆಂಟ್ಸ್ ರಿಯಾಕ್ಷನ್ ಹೇಗಿತ್ತು? ಸಿನಿಮಾ ನೋಡಿದ್ಮೇಲೆ ತೋರಿಸಿದ್ದೀರಾ ಸಿನಿಮಾ ಏನಾದರೂ? ಇಲ್ಲ ಸಿನಿಮಾ ತೋರಿಸಿಲ್ಲ. ಇದು ನೋಡಿದ್ದಾರೆ, ಟೀಸರ್ ನೋಡಿದ್ದಾರೆ, ಟೀಸರು ಟ್ರೇಲರು ಎಲ್ಲ ನೋಡಿದ್ದಾರೆ. ಇದೇನು ಡೆಡ್ ಬಾಡಿ ಜೊತೆ ನೀನು ಆ್ಯಕ್ಟ್ ಮಾಡಿ ಅಂತ ಅವ್ರಿಗೆ ಶಾಕ್ ಆಯಿತು. ನಮ್ಮ ಅಪ್ಪ ಅಮ್ಮಗೆ ಶಾಕ್ ಆಯಿತು. ನಿಜವಾಗ್ಲೂ ಡೆಡ್ ಬಾಡಿನ ಅಂತ ಕೇಳಿದ್ರು. ನಾನು ನಿಜವಾಗ್ ಡೆಡ್ ಬಾಡಿ ಅಂತ ಅಂದ್ಕೊಂಡೆ. ನಿಜವಾಗ್ಲೂ ಡೆಡ್ ಬಾಡಿನೇ ಇದು ಅಂತ ಹೇಳಿದೆ. ಇಲ್ಲ ನಿಜವಾದ್ದಲ್ಲ ಇದು ಅನ್ಸುತ್ತೆ, ಇದು POP ಇದು ಅಂತ ಹೇಳಿದ್ರು. ಇಲ್ಲ ನಿಜವಾಗ್ ಡೆಡ್ ಬಾಡಿಲೇ ಆ್ಯಕ್ಟ್ ಮಾಡಿರೋದು ನಾವು ಅಂತ ಹೇಳಿದೆ. ನಮ್ಮ ಅಮ್ಮ ಸ್ವಲ್ಪ ಗಾಬರಿ ಆದರು. ನೀನು ಹಂಗೆಲ್ಲ ಮಾಡೋದವಲ್ಲ, ಹೆಂಗೆ ಭಯಪಟ್ಟ, ಹೆಂಗೆ ಗೊತ್ತಲ್ಲ, ಅಮ್ಮಂಗೆ ಗೊತ್ತಿತ್ತಲ್ಲ, ಭಯಪಡ್ತಿದ್ದೆ. ಆಮೇಲೆ ರೆಗ್ಯುಲರ್ ಹೇಳ್ತಿದ್ದೆ ಫೋನಲ್ಲಿ, ಹಿಂಗಾಗಿದೆ, ಹಿಂಗಿದೆ, ಡೆಡ್ ಬಾಡಿ ಶೂಟ್ ಮಾಡಿಸ್ತಾರೆ ಅಮ್ಮ ಇವತ್ತು ಅಂತಲೇ ಹೇಳ್ತಿದ್ದೆ. ನಾನು ಬೈಕೋತಿದ್ದೆ. ಶಾರ್ಟ್ ಫಿಲ್ಮ್ಸ್ ಮಾಡಿದಾಗಲೂ ಅಷ್ಟೇ, ಅದನ್ನು ಸ್ಮಶಾನನೇ. ನೈಟ್ 3 ಗಂಟೆ ಸ್ಮಶಾನ ಕರ್ಕೊಂಡು ಹೋಗ್ಬಿಡೋದು, ಸಮಾಧಿ ಹತ್ರ ನಿಲ್ಸೋದು. ಇವರೇನು ಅಂತಂದರೆ ಸಮಾಧಿ ಹತ್ರ ನಿಂತ್ಕೊಂಡಾಗ, ಮೇಡಮ್ ದಯವಿಟ್ಟು ನೆಕ್ಸ್ಟ್ ಇಂಥ ಕತೆ ಮಾಡಬೇಡಿ ಮೇಡಮ್, ಪ್ಲೀಸ್ ಮೇಡಮ್. ಅದು ಏನು ಅಂತಂದರೆ ನಿಮಗೆ ಶೂಟ್ ಮಾಡೋಕ್ಕೆ ಆಗ್ತಿಲ್ಲ ನಾವು. ಇನ್ಫ್ಯಾಕ್ಟ್ ಅದು 3 ಗಂಟೆ ಅನಿಸುತ್ತೆ. ಒಂದು ಶಾರ್ಟ್ ಫಿಲಮ್ ಮಾಡಿದ್ವಿ. ಇದಾದಮೇಲೆ ಸುಮ್ಮನೆ ಒಂದು ಹೇಗೆ ಬರುತ್ತೆ ಅಂತ ಆ ಕತೆನೂ ಕೂಡ ಸೇಮ್ ಇದೇನೆ, ಅಂದರೆ ದೆವ್ವಗಳದ್ದು ಕತೆನೇ. ಸ್ಮಶಾನ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ. ನೈಟ್ 3 ಗಂಟೆ ಆಗ್ತಿದೆ. ಇವತ್ತು ಶೂಟ್ ಮಾಡ್ತಾಯಿದ್ದು, ಆಗ್ತಾನಿಲ್ಲ ಶೂಟ್ ಮಾಡೋಕ್ಕೆ ಆಗ ಇವ್ರಿಗೆ ಮೊದಲೇ ದೇವರು ಅನ್ನೋದು ಜಾಸ್ತಿ. ಅಯ್ಯೋ ಇಲ್ಲ ಆಗ್ತಿಲ್ಲ ಮೇಡಮ್, ಅದು ಶೂಟ್ ಮಾಡೋಕ್ಕೆ ಬಿಡ್ತಾಯಿಲ್ಲ ಮೇಡಮ್, ನಮಗೆ ಬೇಡ ಮೇಡಮ್ ಹೋಗ್ಬಿಡೋಣ ಅಂತ ಕಾರ್ ಹತ್ತುತ್ತಾರೆ. ಇಲ್ಲ ನನಗೆ ಇವತ್ತು ಶೂಟ್ ಮಾಡ್ಕೊಂಡೇ ಹೋಗ್ಬೇಕು ನಾನು ಅಂತ ಹೇಳ್ಬಿಟ್ಟು ಸ್ಮಶಾನದಲ್ಲಿ ನಿಂತ್ಕೊಂಡು, ಅದು ಇನ್ಫ್ಯಾಕ್ಟ್ ಯಾರೂ ಇಲ್ಲ, ಕ್ಯಾಮ್ರಾಮ್ಯಾನ್ ಹೆದರ್ಕೊತಾರೆ, ಇವ್ರು ಹೆದರ್ಕೊತಾರೆ. ಅಯ್ಯೋ ಬನ್ನಿರಿ ಏನಾಗಲ್ಲ ಅಂತ ನೋಡಿದ್ರೆ ಅಲ್ಲಿಬ್ರು ನಡ್ಕೊಂಡು ಬರ್ತಿದ್ದಾರೆ. ಅವರೆಲ್ಲ ಧೈರ್ಯವಾಗಿಲ್ಲ. ನಿಮ್ಗೇನು ಅಂದರೆ ಅವ್ರು ಪಾಪ ಇಲ್ಲ ಮೇಡಮ್, ನೀವು ನೆಕ್ಸ್ಟ್ ಇಂಥ ಕಥೆನೇ ಮಾಡಬೇಡಿ ಪ್ಲೀಸ್ ಮೇಡಮ್, ಒಂದು ಲವ್ ಸ್ಟೋರಿ ಮಾಡಿ, ಒಂದು ರೊಮ್ಯಾಂಟಿಕ್ ಏನಾದರೂ ಒಂದು ಇದನ್ನು ಮಾಡಿಬಿಟ್ಟು ಈ ಥರ ಕತೆ ಮಾಡಬೇಡಿ ಅಂತ. ನನಗೆ ಸ್ಮಶಾನದಲ್ಲಿ ಬೇಕು ಅಂತ ಹೇಳ್ಬಿಟ್ಟು ಕೂತ್ಕೊಂಡು 2 ದಿನ ತೊಗೊಂಡಿದ್ದೀವಿ ಅದನ್ನು. ಸರ್, ಯೂಶ್ವಲ್ ಆಗಿ ನಾವೇನಾದರೂ ಒಂದು ಕ್ರಿಮೇಷನ್ಗೆ ಹೋದರೆ, ಯಾರಾದರೂ ಸತ್ತಾಗ ಅವ್ರನ್ನ ಸೆಂಡ್ ಆಫ್ ಮಾಡೋದು ಇವಾಗ ಬೇಸಿಕಲಿ. ಅಂದರೆ ಮಣ್ಣಿಗೆಲ್ಲ ಹೋದರೆ ನಾವು ಒಂದಿನ ನೈಟೆಲ್ಲ ಇಲ್ಲಿ ವಿಭೂತಿ ಹಚ್ಕೊಂಡು, ಕುಂಕುಮ ಹಚ್ಕೊಂಡು, ಅಯ್ಯೋ ನಮ್ಮ ಹತ್ರಕ್ಕೆ ಯಾವುದೂ ದುಷ್ಟಶಕ್ತಿಗಳು ಬರದೇ ಇರಲಿ ಅನ್ನೋ ಥರ ಎಲ್ಲ ಪ್ರಿಪೇರ್ ಆಗಿ ಫ್ರೆಶ್ ಆಗಿ ಡೇನ ಸ್ಟಾರ್ಟ್ ಮಾಡೋಣ ಅಂತ ದೀಪ ಎಲ್ಲ ಹಚ್ತಾರೆ ಮನೇಲಿ. ನೀವು ದಿನ ಬೆಳಗ್ಗೆ ಆದ್ರೇ ಡೆಡ್ ಬಾಡೀಸ್ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀರಾ ಅಂದಾಗ, ನೀವು ಮನೇಲಿ ಏನಾದರೂ ಹನುಮಾನ್ ಚಾಲೀಸ ಈ ಥರ ಯಾವುದಾದ್ರೂ ಹಾಕ್ಕೊಂಡು ಕುಂಕುಮ ಇಟ್ಕೊಂಡು ಮಲಗಿದ್ದಿದ್ಯಾ? ಖಂಡಿತ ದುರ್ಗಾ ಪರಮೇಶ್ವರದ ಶ್ಲೋಕ ಹೇಳ್ತಿದ್ದೆ. ಅದು ಬೆಳಗ್ಗೆ ದೀಪ ಹಚ್ಕೊಂಡು ಶೂಟಿಂಗ್ ಹೋಗ್ತಾಯಿದ್ದೆ. ನೈಟ್ ಬರಬೇಕಾದ್ರೆ ಸ್ನಾನ ಮಾಡಿ, ತಲೆಗೆ ಸ್ನಾನ ಮಾಡಿ, ದೀಪ ಹಚ್ಬಿಟ್ಟು ಮಲ್ಕೊತಿದ್ದೆ. ಆದ್ರೂ ಕನ್ಸಲ್ಲಿ 1-2 ಸಲ ಆ ಡೆಡ್ ಬಾಡಿನೇ ಕಾಣುತ್ತೆ. ಇವಾಗ ನೆನೆಸ್ಕೊಂಡ್ರೆ ಆ ಡೆಡ್ ಬಾಡಿನೇ ಕಾಣುತ್ತೆ. ಯಾಕೆಂದರೆ ತುಂಬ ಕ್ಲೋಸಪ್ಪಲ್ಲಿ ಶೂಟ್ ಮಾಡಿದ್ದೀವಲ್ಲ, ಭಯ ಆಗ್ತಿತ್ತು. ನನ್ನ ಪಾತ್ರ ಹೇಳಬೇಕು ಅಂತ ಹೇಳಿದ್ರೆ, ಮಾನವಶಾಸ್ತ್ರ ಪ್ರೊಫೆಸರಲ್ಲು, ಆಂಥ್ರೋಪಾಲಜಿ ಪ್ರೊಫೆಸರಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಒಂದು ವಿಭಿನ್ನವಾಗಿದೆ, ವಿಶೇಷವಾಗಿದೆ. ಹಾಗೆ ಅದ್ರ ಜೊತೆಗೆ ಸತ್ಯ ಅನ್ನೋ ಕ್ಯಾರೆಕ್ಟ್ರು, ಅಂದರೆ ಹೀರೋ ಕ್ಯಾರೆಕ್ಟ್ರು ತಾಯಿನ ಹುಡುಕ್ತಾನೆ. ತಾಯಿ ಸಿಗ್ತಾಳ, ಸಿಕ್ಕರು ಯಾವ ರೀತಿ ಸಿಗ್ತಾಳೆ,
ಇವನ ಎಜುಕೇಷನಲ್ಲ ಯಾವ ರೀತಿ ಮುಗಿಸ್ಕೊತಾನೆ, ಈ ಎಜುಕೇಷನ್ಗೆ ಯಾರು ಸಪೋರ್ಟ್ ಮಾಡಿದ್ರು ಇವನಿಗೆ, ತಾಯಿ ಇಷ್ಟು ದಿನ ಎಲ್ಲಿದ್ಲು, ಏನಾಗಿದ್ಲು, ಹೇಗೆ ಸಿಗ್ತಾಳೆ ತಾಯಿ, ಸಿಕ್ಕರು ಯಾವ ಜಾಗದಲ್ಲಿ ಸಿಗ್ತಾಳೆ, ಅದನ್ನು ಹುಡ್ಕೊಂಡು ಅವನ ಮಾನವಶಾಸ್ತ್ರ ಪ್ರೊಫೆಸರ್ ಪಾತ್ರಕ್ಕೆ ಜೀವ ತುಂಬಿಕೊಂಡು ಒಂದು ಚಿಕ್ಕ ಎಳೆಯಲ್ಲಿ ಒಂದು ಲವ್ ಸ್ಟೋರಿ ಬಿಲ್ಡ್ ಆಗಿದೆ. ಅದು ಚೆನ್ನಾಗಿ ಬಂದಿದೆ. ಈ ರೀತಿ ನನ್ನ ಕ್ಯಾರೆಕ್ಟ್ರು ಫೀಲ್ ಆಗಿದೆ ಮೇಡಮ್. ಹಾಗೆ ನೀವು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದೀರಾ, ನೀವು ಒಬ್ಬ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಈಗ ಸಿನಿಮಾ ಡೆಬ್ಯೂ ಮಾಡ್ತಾ ಇದ್ದೀರಾ. ಎಷ್ಟು ಖುಷಿ ಇದೆ ಅಂದರೆ ಯಾವುದೇ ಆರ್ಟಿಸ್ಟ್ಗಾಗಲಿ ಒಂದು ಅಲ್ಟಿಮೇಟ್ ಡ್ರೀಮ್ ಅಂದರೆ ನಾನು ಹೀರೋ ಆಗಬೇಕು, ನಾನು ಹೀರೋಯಿನ್ ಆಗಬೇಕು, ನನ್ನದೇ ಒಂದು ಸ್ಥಾನ ಇರಬೇಕು ಅನ್ನೋದಿರುತ್ತೆ. ಈಗ ನಿಮ್ಗೆ ಅದು ಸಿಂಧು ಅವರು ಫುಲ್ಫಿಲ್ ಮಾಡಿಕೊಡ್ತಾ ಇದ್ದಾರೆ. ನಿಮ್ಮ ಕ್ಯಾರೆಕ್ಟರ್ ಹೇಗೆ ಸೆಲೆಕ್ಟ್, ಅಂದರೆ ನೀವು ಈ ಕ್ಯಾರೆಕ್ಟರ್ಗೆ ಹೇಗೆ ಸೆಲೆಕ್ಟ್ ಆದ್ರಿ, ಹಾಗೆ ನಿಮ್ಮ ಜರ್ನಿ ಬಗ್ಗೆ ಹೇಳೋದಾದರೆ? ನಾನು ಮಳೆ ಅಂತ ಸಿನಿಮಾ ಮಾಡಿದೆ. ಫಸ್ಟು ಪ್ರೇಮ್ ಸರ್ ಜೊತೆ ಮಾಡಿದೆ, ಶಿವ್ ತೇಜಸ್ ಡೈರೆಕ್ಟರ್ ಸರ್ ಅವ್ರ ಜೊತೆ ಮಾಡಿದೆ. ಅದಾದಮೇಲೆ ದಿಲ್ ಪಸಂದ್ ಅಂತ ಮಾಡಿದೆ ಡಾರ್ಲಿಂಗ್ ಕೃಷ್ಣ ಸರ್ ಜೊತೆ. ಅದಾದಮೇಲೆ ಫ್ಯಾಮಿಲಿ ಮ್ಯಾನ್ ಅಜಯ್ ಸರ್ ಜೊತೆ ಮಾಡಿದೆ. ಒಂದು 2 ನಿಮಿಷ ಬಂದು ಹೋಗ್ತಿದ್ರು, ಏಯ್ ನೀನು ಅಲ್ಲಿ ಆ ಸೀನ್ ನೋಡಿದೆ ಗುರು, ಇಲ್ಲಿ ನೋಡಿದೆ ಗುರು, ಪೆಟ್ರೋಲ್ ಬಂಕಲ್ಲಿ ಹೇಳೋರು, ಇಲ್ಲ ಗುರು ಅಲ್ಲಿ ನೋಡಿದೆ, ನಿನ್ನ ಇಲ್ಲಿ ನೋಡಿದೆ, ಹೋಟ್ಲಲ್ಲಿ ಹೋಗ್ಬೇಕಾರಲ್ಲ ಹೇಳೋರು, ಅಮೂಲ್ಯ ಅವ್ರ ಜೊತೆ ಆ್ಯಕ್ಟ್ ಮಾಡಿಲ್ಲ ಅದು ನೋಡಿದೆ ಗುರು ಅಂತ. ಖುಷಿ ಆಗೋದು. ನಿಮಗೆ ಪರ್ದೆ ಹಿಂದೆ ಕೆಲಸ ಮಾಡೋದು ಬೇರೆ, ಅಸಿಸ್ಟೆಂಟಾಗಿ ಕೆಲಸ ಮಾಡೋದು ಬೇರೆ. ಸಿನಿಮಾ ತೆರೆ ಮುಂದೆ ಮಾಡಿದಾಗ ಖುಷಿ ಆಗುತ್ತೆ, ಜನ ರೆಕಗ್ನೈಸ್ ಮಾಡ್ತಾ ಇರಲ್ಲ ಗುರು ಅಂತ. ಬಟ್ ಇದರಲ್ಲಿ ನನಗೆ ಕತೆ ಹೇಳಿದಾಗ ನನಗೆ ಯಾವುದೋ ಒಂದು ಪುಟ್ಟ ಪಾತ್ರ ಇರಬೇಕು ಅಂತಲೇ ಹೋಗಿದ್ದು ನಾನು. ಬಟ್ ನನಗನ್ನಿಸ್ತು ಏನಕ್ಕೆ ಫುಲ್ ಕತೆ ಹೇಳ್ತಾ ಇರಲ್ಲ ಮೇಡಮ್ಮು ಅಂತ. ಬಟ್ ಕಲಾವಿದಂಗೆ ರೆಸ್ಪೆಕ್ಟ್ ಕೊಟ್ಟು ಹೇಳ್ತಾ ಇದ್ದಾರೆ ಅಂತ ನನ್ನ ಥಾಟ್ ಬಂದಿದ್ದು. ಆಮೇಲೆ ಹೇಳಿದ್ರು ಪ್ರೊಡ್ಯೂಸರು ಮತ್ತು ಶಿಲ್ಪಾ ಮೇಡಮು ಮತ್ತು ಡೈರೆಕ್ಟರ್ ಮೇಡಮು, ಇಲ್ಲ ಈ ಸಿನಿಮಾಗೆ ನೀವೇ ಹೀರೋ ಅಂತ. ಜೋಕ್ ಮಾಡಬೇಡಿ ಅಂತಲೇ ಹೇಳಿದೆ ನಾನು. ಆವಾಗ ಹೇಳಿದ್ರು, ಇಲ್ಲ ನೀವೇ ಈ ಪಾತ್ರಕ್ಕೆ ನೀವೇ ಚೆನ್ನಾಗಿ ಸೂಟ್ ಆಗ್ತೀರಾ ಮೇಡಮ್. ನನಗೆ ಸೂಟ್ ಆಗ್ತೀನಿ, ಓಕೆ. ನೀವು ಕತೆ ಹೇಳಿದ್ರಲ್ಲ ನಂದು ಮಂಡ್ಯ ಸ್ಲ್ಯಾಂಗು, ಓಕೆನಾ ಅಂತ ಕೇಳಿದೆ. ಇಂಗ್ಲೀಷಲ್ಲ, ಇಲ್ಲ ಅದಕ್ಕೆ ಪ್ರಿಪೇರ್ ಆಗಿ ಪ್ಲ್ಯಾನ್ ಮಾಡಿಕೊಂಡು ಶೂಟ್ ಮಾಡೋಣ ಅಂತ ಹೇಳಿದ್ರು. ಅದೇ ರೀತಿ ಅದನ್ನ ಪ್ಲ್ಯಾನ್ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಇದೆಲ್ಲ ಕಂಪ್ಲೀಟ್ ಎಫರ್ಟ್ ಮೇಡಮ್ದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಿಮ್ಮ ಸಿನಿಮಾ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ, ಇನ್ನೇನು ರಿಲೀಸ್ಗೆ ಕೂಡ ರೆಡಿ ಆಗಿದೆ. ಸೊ ಈಗ ನೀವು ಹೀರೋನ ಕೂಡ ಸೆಲೆಕ್ಟ್ ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಿರ್ತೀರ. ಅಫ್ಕೋರ್ಸ್ ನೀವು ಇಷ್ಟೆಲ್ಲ ಆಂಥ್ರಪಾಲಜಿ ಅದೆಲ್ಲದ್ರ ಬಗ್ಗೆನೂ ಅಷ್ಟು ಡೀಟೇಲಾಗಿ ಇನ್ ಡೆಪ್ತಾಗೆಲ್ಲ ತಿಳ್ಕೊಂಡಿದ್ದೀರಾ. ಸೊ ನಿಮ್ಮ ಆ್ಯಪಲ್ ಕಟ್ ಸಿನಿಮಾಗೆ ಒಳ್ಳೆಯದಾಗಲಿ, ಹಾಗೆ ನಿಮ್ಮ ಸಿನಿಮಾ ಒಂದು ಹ್ಯೂಜ್ ಸಕ್ಸಸ್ಸನ್ನು ಕಾಣಲಿ. ಯಾಕೆಂದರೆ ಈ ಥರ ಕಾನ್ಸೆಪ್ಟಲ್ಲಿ, ಈ ಥರ ಜಾನರಲ್ಲಿ ಒಂದು ಹುಡುಗಿ ಮಾಡ್ತಾ ಇದ್ದಾಳೆ ಅಂದ್ರೇ ಅದು ಫಸ್ಟ್ ಸಾಹಸ. ಅದಕ್ಕೆ ತುಂಬಾ ಬೋಲ್ಡ್ ಮೆಂಟಾಲಿಟಿ ಇರಬೇಕು. ಸೊ ನಿಮಗೆ ಸಿಂಧು ಅವ್ರಿಗೆ ಹಾಗೆ ಸೂರ್ಯ ಅವ್ರಿಗೆ ಇಬ್ರಿಗೂ ಒಳ್ಳೆಯದಾಗಲಿ, ನಿಮ್ಮ ಸಿನಿಮಾ ಹ್ಯೂಜ್ ಸಕ್ಸಸ್ಸನ್ನು ಕಾಣಲಿ. ನೋಡಿದ್ರಲ್ಲ, ಆ್ಯಪಲ್ ಕಟ್ ಅನ್ನೋ ಸಿನಿಮಾ ಫೆಬ್ರವರಿಯಲ್ಲಿ ಇನ್ನೂ ಡೇಟ್ ಅನೌನ್ಸ್ ಆಗಿಲ್ಲ, ತೆರೆ ಕಾಣಲಿದೆ. ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಂಡಿದ್ದಾರೆ. ಒಂದು ವಿಭಿನ್ನವಾದ ಒಂದು ಫಿಕ್ಷನ್ ಮೂಲಕ ಬರ್ತಾ ಇದ್ದಾರೆ. ಒಂದು ಯೂತ್ಸ್ಗೆ ರಿಲೇಟೆಡ್ ಆಗಿರುವಂತಹ ಸ್ಟೋರಿ ಅಂತ ಕೂಡ ನಮಗೀಗಾಗಲೇ ಗೊತ್ತಾಗಿದೆ. ಸೊ ಇದು ಸಿನಿಮಾ ಮೇಲೆ ಇನ್ನಷ್ಟು ನಿರೀಕ್ಷೆಗಳು ಹೆಚ್ಚಾಗ್ತಾ ಇದೆ. ಯಾಕಂದರೆ ರಿಯಲ್ ಡೆಡ್ ಬಾಡಿನ ಎಲ್ಲ ಇಟ್ಕೊಂಡು ಸಿನಿಮಾ ಶೂಟ್ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ರು. ನೋಡಿದ್ರಲ್ಲ, ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.